ಹಾಯ್ ನಮಸ್ಕಾರ, ನಾನು ಪ್ರತಿಮಾ ಭಟ್. ಇದು ಡಿಜಿಟಲ್ ಡಿಸ್ಕಷನ್ ವಿಶೇಷವಾದಂತಹ ಕಾರ್ಯಕ್ರಮ. ಅದರಲ್ಲೂ ಭಾರತ ಬಹಳ ಹೆಮ್ಮೆ ಪಡುವಂತಹ ಐತಿಹಾಸಿಕ ಕ್ಷಣ ಹತ್ತಿರವಾಗ್ತಾ ಇದೆ. ಅಂತರಿಕ್ಷ ಯಾನದಲ್ಲಿ ಬಹಳ ಒಂದು ದೊಡ್ಡ ಸಾಧನೆ ಮಾಡೋದಕ್ಕೆ ಒಬ್ಬ ಭಾರತೀಯ ಹೊರಟು ನಿಂತಿದ್ದಾರೆ. ಎಕ್ಸಿಯಾಮ್ 4 ಮಿಷನ್ ಬಗ್ಗೆ ಮಾತನಾಡೋಣ. ಯಾಕೆ ಈ ಯೋಜನೆ ಬಹಳ ಪ್ರಮುಖ ಆಗುತ್ತೆ ಭಾರತಕ್ಕೆ? ಈ ಯೋಜನೆಯ ಮೂಲಕ ಭಾರತಕ್ಕೆ ಏನು ಲಾಭ? ಯಾವ ರೀತಿಯಲ್ಲಿ ಅಧ್ಯಯನ ಮಾಡೋದಕ್ಕೆ ಈ ಯೋಜನೆಯಿಂದ ಸಾಧ್ಯ ಆಗ್ತಾ ಇದೆ? ಹೇಗಿರುತ್ತೆ ಯಾನ? ಇದೆಲ್ಲದರ ಬಗ್ಗೆ ಮಾತನಾಡ್ತಾ ಹೋಗೋಣ. ನಮ್ಮೊಂದಿಗೆ ವಿಶೇಷ ಅತಿಥಿ ಇದ್ದಾರೆ. ರಕ್ಷಣಾ ಕ್ಷೇತ್ರದ ಬಗ್ಗೆ, ಸ್ಪೇಸ್ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಹೊಂದಿರುವಂತಹ ತಜ್ಞರು ಗಿರೀಶ್ ಲಿಂಗಣ್ಣ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಗಿರೀಶ್ ಲಿಂಗಣ್ಣ ಅವರೇ, ನಾವು ಗಮನಿಸ್ತಾ ಇದ್ದೀವಿ ಕಳೆದೆರಡು ದಿನಗಳಿಂದ ಬಹಳ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇರುವಂಥದ್ದು ಅದು ಈ ಅಂತರಿಕ್ಷಯಾನ ಎಕ್ಸಿಯಾಮ್ 4. ಬಹಳ ದೊಡ್ಡ ಯೋಜನೆ. ಈ ಯೋಜನೆಯಲ್ಲಿ 4 ದೇಶಗಳು ಒಟ್ಟಾಗಿ ಸಾಗ್ತಾ ಇವೆ. ಅದರಲ್ಲೂ ನಮ್ಮ ಭಾರತೀಯ ಹೆಮ್ಮೆಯ ಶುಭಾಂಶು ಶುಕ್ಲಾ ಅವರು ಯಾನವನ್ನು ಆರಂಭಿಸ್ತಾ ಇದ್ದಾರೆ. ಇವತ್ತಾಗಬೇಕಾಗಿತ್ತು, ಪೋಸ್ಟ್ಪೋನ್ ಆಗಿದೆ, ನಾಳೆ ಆಗುತ್ತೆ. ಆದರೆ ಯಾನ ಎಷ್ಟು ಪ್ರಮುಖ ಅಂತ ನಮಗಿದೊಂಥರ ಅದೃಷ್ಟ ಅಂತ ಹೇಳ್ಬೋದು. ಈ ಯಾನಲ್ಲಿ ನಮಗೆ ಒಂದು ಚಾನ್ಸ್ ಸಿಕ್ಕಿ ನಾವು ಈ ಗಗನಯಾನ್ ಆ್ಯಕ್ಚುಲಿ 2022ರಲ್ಲೇ ಮಾಡಬೇಕು ಅಂತ ಇದ್ದಿತ್ತು. ಬಟ್ ಕಾರಣಾಂತರಗಳಿಂದ ಡಿಲೇ ಆಗ್ತಾನೆ ಹೋಗ್ತಾ ಇದೆ. ಸೊ ಈಗ 26-27ರಲ್ಲಿ ಫಸ್ಟ್ ಮ್ಯಾನ್ ಮಿಷನ್ ಮಾಡ್ತೀವಿ ಅಂತ ಅಂದ್ಕೊಂಡಿದ್ದೀವಿ ಈಗ. ಸೊ ಅದಕ್ಕೆ ಮುಂಚೆನೇ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಸಿಕ್ತಂಗೆ ಆಯಿತು ನಮ್ಮ ಆಸ್ಟ್ರೋನಾಟ್ಗೆ. ಸೊ ಸ್ಪೇಸ್ ಸ್ಟೇಷನ್ಗೆ ಹೋಗೋದು ಹೇಗೆ ಅಂದರೆ, ಅಲ್ಲಿ ಹೋಗ್ಬೇಕಾದ್ರೆ ಇಟ್ ಈಸ್ ನಾಟ್ ಸೋ ಈಸಿ. ನಾವು ಇಲ್ಲಿ ರಾಕೆಟ್ ಉಡಾಯಿಸಿದ ತಕ್ಷಣ ಅಲ್ಲಿ ಹೋಗಿ ಸ್ಪೇಸ್ ಸ್ಟೇಷನಲ್ಲಿ ಇರ್ತೀವಿ ಅಂತ ಅಲ್ಲ. ಅದರಲ್ಲಿ ತುಂಬ ಇವನು ಪೈಲಟ್, ನಮ್ಮವರು ಪೈಲಟ್. ಸೊ ಆ ಪೈಲಟ್ ತುಂಬಾ ಕೆಲಸ ಇರುತ್ತೆ. ಮೆನೋವರಿಂಗ್ ಅಂದರೆ ಅದಕ್ಕೆ ಹೇಗೆ ಡೈರೆಕ್ಷನ್ ತಿರುಗಿಸ್ಬೇಕು, ಸ್ಪೇಸ್ ಕ್ರಾಫ್ಟ್ ಹೇಗೆ ಅಲ್ಲಿ ಹೋಗಿ ಕರೆಕ್ಟಾಗಿ ಲಾಕ್ ಆಗಬೇಕು, ಆ ಥರ ಎಲ್ಲ ಮೆನೋವರಿಂಗ್ ಮಾಡೋದು ಇವ್ರ ಮೇಲೆ ತುಂಬ ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಒಬ್ಬ ಪೈಲಟ್ ಆದವನ ಮೇಲೆ. ಸೊ ಈ ವಿಲ್ ಬಿ ಲರ್ನಿಂಗ್ ಮೆನಿ ಥಿಂಗ್ಸ್ ಔಟ್ ಟು ಆಪ್ರೇಟ್ ದ ಸ್ಪೇಸ್ ಕ್ರಾಫ್ಟ್ಸ್. ಅಫ್ಕೋರ್ಸ್ ಇಲ್ಲಿ ಸಿಮ್ಯುಲೇಟರ್ಸಲ್ಲಿ ಎಲ್ಲನೂ ಲರ್ನ್ ಮಾಡಿರ್ತಾರೆ, ಇಲ್ಲ ನಾನು ಹೇಳಲ್ಲ. ಬಟ್ ಫೀಲ್ಡಲ್ಲಿ ಆಪ್ರೇಟ್ ಮಾಡೋಕ್ಕೂ ಮತ್ತು ಇಲ್ಲಿ ಒಂದು ಸಿಮ್ಯುಲೇಷನ್ನಲ್ಲಿ ನಾವು ಟ್ರೈನಪ್ ಆಗೋಕ್ಕೂ ಭಾಳ ವ್ಯತ್ಯಾಸ ಇರುತ್ತೆ. ಸೊ ಈ ವಿಲ್ ಬಿ ಲರ್ನಿಂಗ್ ಲಾಟ್ ಆಫ್ ಥಿಂಗ್ಸ್, ಡಿಫಿಕಲ್ಟ್ ಥಿಂಗ್ಸ್, ಹೌ ಟು ಆಪ್ರೇಟ್ ಅನ್ ಸ್ಪೇಸ್ ಕ್ರಾಫ್ಟ್. ಅದೊಂದು ಈ ಲರ್ನ್ಸ್ ಬಿಫೋರ್ ಲಾಂಚಿಂಗ್ ದ ಗಗನಯಾನ್ ಮಿಷನ್. ಸೊ ಆ ಒಂದು ಟ್ರೈನಿಂಗ್ ಇರೋದ್ರಿಂದ ನಮ್ಮ ಗಗನಯಾನಕ್ಕೆ ನಾವು ಯಾರೋ 3 ಜನನ ಸೆಲೆಕ್ಟ್ ಮಾಡಿದ್ದೀವಿ ಹೋಗೋಕ್ಕೆ. ಸೊ ಅವ್ರಿಗೊಂದು ಎಲ್ಲೋ ಒಂಥರ ದೇ ವಿಲ್ ಫೀಲ್ ಒನ್ ಕಾನ್ಫಿಡೆನ್ಸ್ ಬಿಕಾಸ್ ಹಿ ಹ್ಯಾಸ್ ಆಲ್ರೆಡಿ ಡನ್ ಎ ಸ್ಪೇಸ್ ಜರ್ನಿ. ಬಿಕಾಸ್ ನಮ್ಮಲ್ಲಿ ಯಾರೂ ಮಾಡಿರಲಿಲ್ಲ ಸ್ಪೇಸ್ ಜರ್ನಿ. ಹಿಂದೆ ಮಾಡಿದವರೊಬ್ಬರು ರಾಕೇಶ್ ಶರ್ಮಾ ಅವರು 41 ವರ್ಷಗಳ ಹಿಂದೆ ಇತ್ತು. ಬಟ್ ಆಗಿನ ಸ್ಥಿತಿಗತಿಗಳೇ ಬೇರೆ ಇತ್ತು. ಆಗಿನ ರಾಕೆಟ್ ಆಗಲಿ, ಆಗಿನ ಸ್ಪೇಸ್ ಕ್ರಾಫ್ಟ್ಗಳಾಗಲಿ, ಅಲ್ಲಿ ಆಟೋಮೆಟಿಕ್ ಭಾಳ ಕಮ್ಮಿ ಇತ್ತು, ಹ್ಯೂಮನ್ ಇಂಟರ್ಫಿರೆನ್ಸ್ ಜಾಸ್ತಿ ಇತ್ತು. ಬಟ್ ಈಗಿನ ಸ್ಪೇಸ್ ಕ್ರಾಫ್ಟಲ್ಲಿ ಆಟೋಮೇಷನ್ ಜಾಸ್ತಿನೇ ಇದೆ. ಬಟ್ ದೇರ್ ಈಸ್ ಆಲ್ಸೋ ಎ ಹ್ಯೂಮನ್ ಇಂಟರ್ವೆನ್ಷನ್ ಬೇಕೇ ಆಗಬೇಕಾಗುತ್ತೆ. ಎಲ್ಲ ಆಟೋಮೆಟಿಕ್ಕಾಗಿ ಹೋಗಿ ಡಾಕ್ ಆಗಲ್ಲ. ಯು ನೀಡ್ ಲೈಟ್ ಮೆನೋವರಿಂಗ್ ಆ್ಯಂಡ್ ಆಲ್ ದೋಸ್ ಥಿಂಗ್ಸ್ ಟು ಎಕ್ಸಾಕ್ಟ್ಲಿ ಡಾಕ್. ನೀವು ಸುನೀತಾ ವಿಲಿಯಮ್ಸ್ ಅವ್ರು ಇದರಲ್ಲೂ ಡಾಕಿಂಗಲ್ಲಿ ಸ್ವಲ್ಪ ತಡ ಆಯಿತು. ಸೊ ಆ ಒಂದು ಡಾಕಿಂಗ್ you will have that experience. So that will give lot of advantages for the future space missions. ಒಂದು ನೆಕ್ಸ್ಟು ಕೆಲವು ಎಕ್ಸ್ಪೆರಿಮೆಂಟ್ಸ್ಗಳು ಮಾಡೋಕ್ಕೆ ಹೊರಟಿದ್ದೀವಿ. ನಿಜ. ಯಾಕಂದರೆ ಒಂದು ಯಾನದಲ್ಲಿ, ಅದರಲ್ಲೂ ಪ್ರಮುಖವಾಗಿ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರಕ್ಕೆ ಮೊದಲ ಬಾರಿಗೆ ಹೋಗ್ತಾ ಇರುವಂತಹ ಭಾರತೀಯ ಅಂತ ಹೇಳಿದೆ. 40 ವರ್ಷಗಳ ಹಿಂದೆ ಶರ್ಮಾ ಅವರು ಹೋಗಿದ್ರು. ಆದರೆ ಅದಕ್ಕೂ ಇದಕ್ಕೂ ವ್ಯತ್ಯಾಸವನ್ನು ನಾವು ಗಮನಿಸ್ತಾ ಹೋದಾಗ ಇಲ್ಲಿ ಭಾಳಷ್ಟು ಅಧ್ಯಯನಕ್ಕೆ ಅವರಿಗೆ ಸ್ಕೋಪ್ ಇದೆ ಅಂತ ಅನ್ನೋದು. ಏನೇನು ಅಧ್ಯಯನ ಸಾಧ್ಯ ಆಗುತ್ತೆ? ಯಾಕಂದರೆ ಒಂದು ಮಾತಿದೆ, ಅಂದರೆ ಭಾಳ ಒಂದು ಹೆಲ್ತ್ ಕಾನ್ಷಿಯಸ್ ಆಗಿರುವಂಥವ್ರಿಗೆ ಮಾತ್ರ ಅಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಈ ಮಧುಮೇಹಿಗಳಿಗೆ ಹೋಗೋದಕ್ಕೆ ಅವಕಾಶ ಇರೋದಿಲ್ಲ ಅಂತ. ಅದ್ರ ಬಗ್ಗೆ ಕೂಡ ಅಲ್ಲಿ ಸ್ಟಡಿ ಮಾಡಲಾಗುತ್ತೆ. ಏನೇನು ಅಧ್ಯಯನ ಸಾಧ್ಯ ಆಗುತ್ತೆ ಸರ್ ಈ ಗಗನಯಾನದಲ್ಲಿ? ನೋಡಿ, ಒಂದು ಸ್ಪೇಸ್ ರಾಕೇಶ್ ಶರ್ಮಾ ಹೋದಾಗ ಅವಾಗ ಸ್ಪೇಸ್ ಸೆಂಟರ್ ಅನ್ನೋದು ಇರಲಿಲ್ಲ. ಇಂಟರ್ನ್ಯಾಷನಲ್ ಸ್ಪೇಸ್ ಸೆಂಟರ್ ಅನ್ನೋದು ಇನ್ನೂ ಹುಟ್ಟೇ ಇರಲಿಲ್ಲ. ಅಂದರೆ ಅದು 98ಅಲ್ಲಿ ಶುರುವಾಗಿ 2000 ಇಸ್ವಿ ಅಷ್ಟೊತ್ತಿಗೆ ಅದು ಕಾರ್ಯಾಚರಣೆ ಆರಂಭಿಸಿತು.
ರಾಕೇಶ್ ಶರ್ಮಾ ಹೋಗಿದ್ದು ಸುಮಾರು 84 ಅನಿಸುತ್ತೆ. ದೇರ್ ವಾಸ್ ಸಲ್ಯೂಟ್ 7 ಅಂದ್ಬಿಟ್ಟು. ಆಗ ರಷ್ಯಾ ಮತ್ತು ಇಂಡಿಯಾ ಒಂದು ಕೊಲ್ಯಾಬ್ರೇಷನಲ್ಲಿ ಅವರು ಹೋಗಿ ಅಲ್ಲಿ ಅವರು ಉಳ್ಕೊಂಡಿದ್ದು ಒಂದು 7 ಡೇಸ್ ಏನೋ ಉಳ್ಕೋತಾರೆ. ಅವರು ಅಲ್ಲಿ 43 ಎಕ್ಸ್ಪೆರಿಮೆಂಟ್ ಮಾಡ್ತಾರೆ. ಬಟ್ ಆ ಎಕ್ಸ್ಪೆರಿಮೆಂಟ್ ಮಾಡ್ಕೊಂಡು ಬಂದ ಮೇಲೆ ಇಲ್ಲಿನ ಇನ್ಫ್ರಾಸ್ಟ್ರಕ್ಚರ್ ಅಷ್ಟು ಸ್ಟ್ರಾಂಗಾಗಿ ಇನ್ನೂ ಇರಲ್ಲ ನಮ್ಮ ಹತ್ರ. ಅವಾಗ ನಮ್ಮ ಹತ್ರ ಇದ್ದಿದ್ದೇ ಒಂದು SLV ರಾಕೆಟ್ ಅಂತ ಒಂದು ಸಣ್ಣ ರಾಕೆಟ್ ಇಟ್ಕೊಂಡಿದ್ವಿ. ಒಂದು 40 kg ಅಷ್ಟು ಒಂದು 200-300 ಕಿಲೋಮೀಟ್ರ್ ದೂರ ತೊಗೊಂಡು ಹೋಗಬಲ್ಲ ಅಂತ ಒಂದು ಸ್ಯಾಟಿಲೈಟ್ ಇರೋ ಅಷ್ಟು ಶಕ್ತಿ ಅಷ್ಟೇ ಇದ್ದಿದ್ದು ನಮ್ಮ ಹತ್ರ. ಸೊ ಅವ್ರು ಅಲ್ಲಿನ ಎಕ್ಸ್ಪೆರಿಮೆಂಟ್ ಮಾಡ್ಕೊಂಬಂದ್ರೂ ಇಲ್ಲಿ ಅದನ್ನು ಮುಂದುವರ್ಸೋಕ್ಕೆ ಏನು ನಮ್ಮ ಹತ್ರ ಇನ್ಫ್ರಾಸ್ಟ್ರಕ್ಚರೇ ಇರಲಿಲ್ಲ. ಸೊ ಹೋದರೂ ಮಾಡ್ಕೊಂಡು ಬಂದರು, ಬಟ್ ಅಲ್ಲಿಗೆ ಅದು ಆ ಒಂದು ಬೆಳವಣಿಗೆ ಕಾಣಲಿಲ್ಲ. ಅವ್ರು ಹೋಗಿ ಬಂದಿದ್ದು ಬರೇ ಅವ್ರ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿದ್ದಾಯ್ತೆ ಹೊತ್ತು ಅವ್ರು ಮಾಡ್ಕೊಂಬಂದಿದ್ದ ಎಕ್ಸ್ಪೀರಿಮೆಂಟ್ಸ್ಗೆ ಕರೆಕ್ಟಾಗಿ ಒಂದು ಗ್ರೌಂಡ್ ಸಿಗಲಿಲ್ಲ ಅದನ್ನು ಮುಂದೆ ತೊಗೊಂಡೋಗೋಕ್ಕೆ. ಸೊ ಈಗ ಮಾಡ್ತಾ ಇರೋ ಎಕ್ಸ್ಪೆರಿಮೆಂಟ್ಸ್ ವ್ಯತ್ಯಾಸ ಇದೆ. ಬಿಕಾಸ್ ವಿ ಹ್ಯಾವ್ ಡೆವಲಪ್ಡ್ ಅ ಲಾಟ್ ಇನ್ ದಿ ಸ್ಪೇಸ್. ಗೊತ್ತಾಯ್ತಾ? ಸೊ ವಿ ಆರ್ ಆಲ್ಮೋಸ್ಟ್ 2% ಆಫ್ ದಿ ಸ್ಪೇಸ್ ಎಕನಾಮಿ. ಇವತ್ತು $500 ಬಿಲಿಯನ್ ಇರೋ ಸ್ಪೇಸ್ ಎಕನಾಮಿಲಿ ವಿ ಆರ್ ಆಲ್ರೆಡಿ 2% ಏನೋ ತೊಗೊಂಡಿದ್ದೀವಿ. ಇನ್ ನೆಕ್ಸ್ಟ್ 5 or 8 ಇಯರ್ಸಲ್ಲಿ ವಿ ಆರ್ ಏಮಿಂಗ್ ಟು ಬಿಕಮ್ ದಿ 10% ಆಫ್ ದ ಗ್ಲೋಬಲ್ ಆಫ್ ದಿ ಸ್ಪೇಸ್ ಎಕನಾಮಿ. ಸೊ ಅದರಷ್ಟು ಮುಂದುವರೆದಿದ್ದೀವಿ. ಚಂದ್ರಯಾನ 3 ತನಕನೂ ಸೌತ್ ಪೋಲ್ಗೆ ಮೊದಲನೇ ದೇಶ ವಿಶ್ವದಲ್ಲೇ. ಸೊ ಆಗಿನ ರಾಕೇಶ್ ಶರ್ಮನ ಯುಗಕ್ಕೂ ಈಗಿನ ಸುಭಾಂಶು ಶುಕ್ಲಾ ಹೋಗ್ತಾರಕ್ಕೂ ಭಾಳ ಡಿಫ್ರೆನ್ಸ್ ಇದೆ. ಒಂದು ನೆಕ್ಸ್ಟ್ ನೀವೇನು ಹೇಳಿದ್ರಿ, ಈವನ್ ಡಯಾಬಿಟಿಕ್ ಅವ್ರು ಹೋಗೋದು ಪ್ರಾಬ್ಲಮ್ ಆಗುತ್ತೆ ಅಂತ. ಸೊ ಡಯಾಬಿಟಿಕ್ ಅವ್ರದ್ದು ಏನಾಗುತ್ತೆ ಅಂದರೆ, ವೆನ್ ದೇರ್ ಈಸ್ ನೋ ಗ್ರಾವಿಟಿ ದೇರ್ ಈಸ್ ಎ ಮೈಕ್ರೋ ಗ್ರಾವಿಟಿ, ಅಂದರೆ ಸ್ವಲ್ಪ ಗ್ರಾವಿಟಿ ಇರುತ್ತೆ, ಬಟ್ ಯು ಕ್ಯಾನ್ ಸೇ ಇಟ್ ಇಸ್ ಎ ನಿಲ್ ಗ್ರಾವಿಟಿ. ಆ ಗ್ರಾವಿಟಿ ಇಲ್ಲದೇ ಇದ್ದಾಗ ಏನಾಗುತ್ತೆ ಅಂದರೆ ಈ ಡಯಾಬಿಟಿಕ್ ಅಂದರೆ ಶುಗರ್ ಲೆವೆಲ್ಸ್ ತುಂಬ ತೀರಾ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಆ ಶುಗರ್ ಲೆವೆಲ್ಸ್ ಜಾಸ್ತಿ ಆದಾಗ ಇನ್ಸುಲಿನ್ ಕೊಟ್ಟರು ಹೌ ಇಟ್ ಬಿಹೇವ್ಸ್, ಹೌ ಇಟ್ ರಿಯಾಕ್ಟ್ಸ್ ಅದು ಗೊತ್ತಾಗ್ತಿಲ್ಲ ಅದು. ಸೊ ದಟ್ ಈಸ್ ದ ಒನ್ ಎಕ್ಸ್ಪೆರಿಮೆಂಟ್ ದೇ ಆರ್ ಗೋಯಿಂಗ್ ಟು ಡೂ. ಇನ್ಫ್ಯಾಕ್ಟ್ ನಿಮ್ಗೆ ಗೊತ್ತಿರಬೇಕು, ನಮ್ಮ ಡಾಕ್ಟರ್ ಜಿತೇಂದ್ರ ಸಿಂಗ್ ಇದಾರಲ್ಲ, ಸ್ಪೇಸ್ ಮಿನಿಸ್ಟರ್, ಈಸ್ ಆಲ್ಸೋ ಎ ಡಯಾಬಿಟಾಲಜಿಸ್ಟ್. ಸೊ ಈಸ್ ಆಲ್ಸೋ ಮೋರ್ ಇಂಟ್ರೆಸ್ಟೆಡ್ ಟು ಸಿ ಹೌ ಇಟ್ ವರ್ಕ್ಸ್, ಹೌ ದ ಇನ್ಸುಲಿನ್ ಆ್ಯಕ್ಟ್ಸ್ ಆನ್ ದಿ ಝೀರೋ ಗ್ರಾವಿಟಿ ಲೆವೆಲ್. ಸೊ ಅದರಲ್ಲಿ ಏನಾರ ಸಕ್ಸಸ್ಫುಲ್ ಆದರೆ ಇವತ್ತು ಡಯಾಬಿಟಿಕ್ ಪೇಷಂಟ್ಸ್ ಆರ್ ಬಿಕಮಿಂಗ್ ಮೋರ್ ಆ್ಯಂಡ್ ಮೋರ್. ಸೊ ಅದು ಈಗ ಸಣ್ಣ ಹುಡುಗರಿಗೂ ಡಯಾಬಿಟಿಸ್ ಬರ್ತಾ ಇದೆ, ಕ್ರಿಕೆಟರ್ಸ್ಗಳಲ್ಲೂ ಡಯಾಬಿಟಿಸ್ ಇದೆ, ಎಷ್ಟೋ ಜನಕ್ಕೂ ಡಯಾಬಿಟಿಸ್. ನೀವು ಕ್ರಿಕೆಟರ್ ವಾಸಿಮ್ ಅಕ್ರಮ್ ತೊಗೊಂಡ್ರೆ ಇನ್ಸುಲಿನ್ ತಗೊಂಡೇ ಆಡಬೇಕಾಗಿತ್ತು. ಸೊ ಈ ವಾಸ್ ಆಲ್ಸೋ ಡಯಾಬಿಟಿಕ್ ಅಂದ್ಬಿಟ್ಟು ಕ್ರಿಕೆಟ್ ಆಡದೆ ಏನಿಲ್ಲ, ಆಡ್ತಾ ಇದ್ದಾರೆ. ಸೊ ವೈ ನಾಟ್ ದೇ ಬಿಕಮ್ ಎನ್ ಆಸ್ಟ್ರೋನಾಟ್? ಭೂಮಿ ಮೇಲೆ ಅಷ್ಟೇ ಅಲ್ಲ, ಯಾಕಾಗಲ್ಲ? ಸೊ ಯು ಗೆಟ್ ಮೋರ್ ಆಫ್ ಮ್ಯಾನ್ ಪವರ್. ಸೊ ಮೋರ್ ಆಫ್ ಇದು, ಬಿಕಾಸ್ ಡಯಾಬಿಟೀಸಿಂದ ಕರ್ಕೊಂಡು ಹೋಗ್ತಾ ಇಲ್ಲ ಅನ್ನೋದು ಅದಾಗಬಾರ್ದು. ಸೊ ದಟ್ ಈಸ್ ಒನ್ ಎಕ್ಸ್ಪೆರಿಮೆಂಟ್ ದೇ ಆರ್ ಗೋಯಿಂಗ್ ಟು ಡೂ, ವಿಚ್ ಈಸ್ ವೆರಿ ಇಂಪಾರ್ಟೆಂಟ್ ಎಕ್ಸ್ಪೆರಿಮೆಂಟ್. ನೆಕ್ಸ್ಟ್ ಮಸಲ್ ಡಿಜೆನ್ರೇಷನ್ ಆಗುತ್ತೆ. ಈ ಮಸಲ್ ವಿ ಲೂಸ್ ದ ಮಸಲ್ಸ್. ಇಲ್ಲಿ ಭೂಮಿ ಮೇಲೂ ಮಸಲ್ಸ್ ಲಾಸ್ ಆಗುತ್ತೆ. ಏನಕ್ಕೆ ಲಾಸ್ ಆಗುತ್ತೆ ಅಂದರೆ ಏಜ್ ಆಗ್ತಾನೂ ಮಸಲ್ಸ್ ಲಾಸ್ ಆಗುತ್ತೆ. ಇನ್ನೊಂದು, ಈ ಹೆವಿ ವೆಯ್ಟ್ ಇರ್ತಾರಲ್ಲ, ಒಬೆಸಿಟಿ ಇರ್ತಾರೆ, ಅವ್ರಿಗೆ ನಡಿಬೇಕಾದ್ರೆ ದೇ ಪುಟ್ ಲಾಟ್ ಆಫ್ ಎಫರ್ಟ್ಸ್ ಆನ್ ದಿಸ್ ಮಸಲ್ ಆ್ಯಂಡ್ ಮೂಳೆ ಸವಿಯೋದು ಮತ್ತು ಮಸಲ್ಸ್ ಇದೆಲ್ಲ ಆಗುತ್ತಲ್ಲ. ಸೊ ಅದರಿಂದನೂ ಲಾಸಸ್ ಆಗ್ತಾ ಹೋಗುತ್ತೆ. ಸೊ ಈ ಮಸಲ್ ಡಿಜೆನ್ರೇಷನ್ ಆಗ್ತಾ ಇರೋದು ಭೂಮಿ ಮೇಲೆ 2 ಕಾಂಬಿನೇಷನಲ್ಲಿ ಆಗ್ತಾಯಿದೆ. ಒಂದು ವೆಯ್ಟ್, ಹೆವಿ ವೆಯ್ಟ್, ಇನ್ನೊಂದು ಏಜ್. ಈ 2 ಫ್ಯಾಕ್ಟ್ರ್ ಕಂಬೈನ್ ಆಗಿ ಆಗ್ತಾಯಿದೆ. ಸೊ ಡಾಕ್ಟ್ರುಗಳಿಗೆ ಕೆಲವು ಸಲ ದೇ ಗೆಟ್ ಕನ್ಫ್ಯೂಸ್ಡ್, ಏನಕ್ಕೆ ಮಸಲ್ ಲಾಸ್ ಆಗ್ತಾ ಇದೆ ಅಂತ. ಒಂದು, ಎಲ್ಲರೂ ವೆಯ್ಟ್ ಜಾಸ್ತಿ ಬಿಟ್ಟು ನಡೀತಾ ಇದ್ದಾರಾ, ಅದರಿಂದ ಮಸಲ್ ಲಾಸ್ ಆಗ್ತಾ ಇದೆಯಾ? ಏಜ್ ಫ್ಯಾಕ್ಟ್ರಿಂದ ಮಸಲ್ ಲಾಸ್ ಆಗ್ತಾ ಇದೆಯಾ? ಈಗ 30 ವರ್ಷದವರೆಗೂ ಏಜ್ ಆಯಿತು ಅಂತಾರೆ, 70 ವರ್ಷದವರೆಗೂ ಏಜ್ ಆಯಿತು. ಈಗ ಹಾರ್ಟ್ ಅಟ್ಯಾಕ್ ಎಲ್ಲ ನೋಡಿರ್ಬೋದು ನೀವು. ಈವನ್ ಸಣ್ಣ ಹುಡುಗರಿಗೂ ಆಗುತ್ತೆ, ವಯಸ್ಸಾದವ್ರಿಗೂ ಆಗುತ್ತೆ. ಸೊ ದೇರ್ ಈಸ್ ಲಾಟ್ ಆಫ್ ಡಾಕ್ಟ್ರುಗಳಿಗೆ ಒಂದು ಕನ್ಫ್ಯೂಷನ್. ಸೊ ಈಗೇನು ಮಾಡ್ತಾರೆ, ಆ ವೆಯ್ಟ್ಲೆಸ್ನೆಸ್ನಲ್ಲಿ ಆ 2ರಲ್ಲಿ ವೆಯ್ಟ್ನ ತೆಗಿತಾರೆ ಈಗ, ಬಿಕಾಸ್ ಅಲ್ಲಿ ವೆಯ್ಟೇ ಇರಲ್ವಲ್ಲ. ಸೊ ವೆಯ್ಟ್ ಇಲ್ಲದೇ ಇದ್ದಾಗ ಮಸಲ್ ಯಾವ ಥರ ಡಿಜೆನ್ರೇಟ್ ಆಗುತ್ತೆ, ವೆಯ್ಟ್ ಇಲ್ಲದೆ ಇದ್ದಾಗ ಮಸಲ್ ಯಾವ ಥರ ಡಿಜೆನ್ರೇಟ್ ಆಗುತ್ತೆ, ಆ ಮಸಲ್ನ ಹೇಗೆ ಬಿಲ್ಡಪ್ ಮಾಡೋಕ್ಕೆ ಯಾವ ಥರ ಪ್ರಯೋಗಗಳು ಮಾಡ್ಬೋದು. ಸೊ ಅದರಲ್ಲಿ ಏನಾರ ಒಂದು ಸಕ್ಸಸ್ಫುಲ್ ಆದರೆ
ನಾಳೆ ದಿವಸ ಲಾಂಗ್ ಮಿಷಿನ್ಸ್ ISS ಒಂದೇ ಅಲ್ಲ, ನಾಳೆ ಚಂದ್ರಕ್ಕೆ ಹೋಗ್ತೀವಿ, ಮಾರ್ಸ್ಗೆ ಹೋಗ್ತೀವಿ, ಏನೇನೋ ಪ್ಲ್ಯಾನ್ ಇಟ್ಕೊಂಡಿದ್ದೀವಿ. ವಿ ಆರ್ ಥಿಂಕಿಂಗ್ ಆಫ್ 2030 ಚಂದ್ರಯಾನ ಮಾಡಿದಾಗ ನಮ್ಮವ್ರು ಹೋಗಿ ಅಲ್ಲಿ ಉಳ್ಕೊಳ್ಳೋ ಒಂದು ಸ್ಥಿತಿ ಇರ್ತದೆ. ಒಂದು ವಾರ ಈಗ ಸುನೀತಾ ವಿಲಿಯಮ್ಸ್ ಅವ್ರು ಹೋಗಿ ಒಂದು 12 ದಿವಸಕ್ಕೆ ಹೋಗಿ 284 ದಿವಸ. ಅದೇ ಥರ ನೀವು ಚಂದ್ರನ ಮೇಲೆ ಆದರೆ ಏನು ಮಾಡ್ತೀರಾ? ಸೊ ಆ ಥರದಲ್ಲಿ ಇದ್ದಾಗ, ಆ ಥರ ಸಿನಾರಿಯೋ ಬಂದಾಗ ಯಾವ ಥರ ನಿಮ್ಗೆ ಹೆಲ್ಪ್ ಮಾಡಬಹುದು ಈ ಮಜಲ್ ಇದ್ರ ಮೇಲೆ ಆಕ್ಟ್ ಮಾಡಿದ್ರೆ? ಒಂದು ಪಾಚಿ ಬೆಳೆಸೋದನ್ನ, ಅಂದ್ರೆ ಪಾಚಿ ಅಂತ ಮೈಕ್ರೋ ಆಲ್ಗೆ ಅದನ್ನ ಬೆಳವಣಿಗೆ ಮಾಡುವಂಥದ್ದು, ಅದ್ರ ಬಗ್ಗೆ ಅಧ್ಯಯನ ಅದೆಷ್ಟು ಪ್ರಮುಖ ಆಗುತ್ತೆ, ಏನೇನು ಪ್ರಯೋಗಗಳಾಗತ್ತೆ ಅಲ್ಲಿ? ಈಗ ಮೈಕ್ರೋ ಆಲ್ಗೆ ಏನಾಗುತ್ತೆ ಅಂದ್ರೆ ಇಟ್ ಪ್ರೊಡ್ಯೂಸಸ್ ಇಟ್ಸ್ ಓನ್ ಆಕ್ಸಿಜನ್ ಅಂಡ್ ಆಲ್ಸೋ ಇಟ್ ಇಸ್ ಎನ್ ಎಡಿಬಲ್. ಇದು ಆ ಪಾಚಿನ ಊಟಹಾರ ಆಗುತ್ತೆ. ಸೊ ಅದು ಅಲ್ಲಿ ಬೆಳೆಯೋ ಪರಿಸ್ಥಿತಿ ಆದರೆ ಅದು ಆಕ್ಸಿಜನ್ನು ಕೆಲವು ಪ್ರೊಡ್ಯೂಸ್ ಮಾಡುತ್ತೆ. ಸೊ ಬೆಳೆಯೋ ಪರಿಸ್ಥಿತಿ ಇದ್ದರೆ ಸೊ ಆ ಬೆಳೆಯೋದನ್ನು ಇಟ್ ಕ್ಯಾನ್ ಬಿ ಯೂಸ್ಡ್ ಆ್ಯಸ್ ಎ ಫುಡ್. ಅಲ್ಲಿ ನಾವು ಬೆಳೀತಾ ಇದ್ದರೆ ಅದನ್ನು ಫುಡ್ಡಾಗಿ ಯೂಸ್ ಮಾಡ್ಬೋದು. ಸೊ ಅದಕ್ಕೆ ದೇ ಆರ್ ಟ್ರೈಂಗ್ ಟು ಡೆವಲಪ್ ದಿಸ್ ಮೈಕ್ರೋ ಆಲ್ಗೆ ಸಿಸ್ಟಮ್. ಸೊ ಅದ್ರ ಮೇಲೂ ಒಂದು ಅಧ್ಯಯನ ಆಗುತ್ತೆ. ಮತ್ತು ಕೆಲವು ಈ ಹೆಸರು ಬೇಳೆ, ಆ ಥರ ಮೆಂತ್ಯ, ಆ ಥರ ಕೆಲವು ಸೀಡ್ಸ್ನು ದೇ ಆರ್ ಟ್ರೈಂಗ್ ಟು ಸ್ಪ್ರೌಟ್, ಅಂದರೆ ಮೊಳಕೆ ಬರೋಷ್ಟು ಮಾತ್ರ ದೇ ವಿಲ್ ಟ್ರೈ ಟು ಡೂ ದಟ್. 14 ದಿವಸದಲ್ಲಿ ಮೊಳಕೆ ಬಂದಮೇಲೆ ಅದು ಇಲ್ಲಿ ಹಾಕಿದಾಗ ಯಾವ ಥರ ಬೆಳವಣಿಗೆ ಆಗುತ್ತೆ, ಅಲ್ಲಿ ಜೆನೆಟಿಕ್ ಡಿಫ್ರೆನ್ಸ್ ಏನಾಯಿತು, ಆ ಮೊಳಕೆ 0 ಗ್ರಾವಿಟಿಲಿ ಬಂದಿದ್ದ ಮೊಳಕೆನ ಇಲ್ಲಿ ನಾವು ಹೂತಿದ್ರೆ ಯಾವ ಥರ ಬೆಳಿಬೋದು ಗಿಡ, ಯಾವ ಥರ ಜೆನೆಟಿಕ್ ಡಿಫ್ರೆನ್ಸಸ್ ಕಾಣುತ್ತೆ. ಸೊ ದಟ್ ಈಸ್ ಆಲ್ಸೋ ದೇ ಆರ್ ಟ್ರೈಯಿಂಗ್ ಒನ್. ಇದು ನೆಕ್ಸ್ಟು ಈ ಟಾರ್ಡಿಗ್ರೇಡ್ಸ್ ಅಂತ, ನೀವು ನೀರಿನ ಇದು ಅಂತಿರಲ್ಲ, ಏನು ಬೇರ್ಸ್, ಕರಡಿ. ಆ ಟಾರ್ಡಿಗ್ರೇಡ್ಸ್ ಏನು ಅಂದರೆ ಇಟ್ ಕ್ಯಾನ್ ವಿತ್ಸ್ಟ್ಯಾಂಡ್ ಎನಿ ಟೆಂಪ್ರೇಚರ್, ಎಕ್ಸ್ಟ್ರೀಮ್ ಟೆಂಪ್ರೇಚರ್ಸ್, ಅಂದರೆ ತುಂಬ ಬಿಸಿಲೂ ತಡೆಯುತ್ತೆ, ತುಂಬ ಚಳಿನೂ ತಡೆಯುತ್ತೆ, ಈವನ್ ರೇಡಿಯೇಷನ್ ಇದ್ರೂ ಏನೂ ಆಗಲ್ಲ, ಅದಕ್ಕೆ ಆ DNA ಏನು ಡ್ಯಾಮೇಜಸ್ ಆಗಲ್ಲ. ಅಂದರೆ ಈ ಪ್ರಮುಖ ನಮ್ಮ ವೀಕ್ಷಕರಿಗೆ ಹೇಳಬೇಕು ಅಂತಂದರೆ 4 ಜನ ಗಗನಯಾನಿಗಳು ಅಷ್ಟೇ ಇಲ್ಲ, ಅದರ ಜೊತೆಗೆ ಈ ನೀರ್ ಕರಡಿ ಕೂಡ ಹೋಗ್ತಾ ಇದೆ. ಅದು ಯಾಕೆ ಅಂತ ಅನ್ನೋದನ್ನ ವಿವರಿಸ್ತಾ ಇದ್ದಾರೆ. ಟಾರ್ಡಿಗ್ರೇಡ್ಸ್ ಅಂತಾರೆ, ಅದು ನೀರ್ ಕರಡಿ ಅಂತಾರೆ. ಸೊ ಆ DNA ಮಾತ್ರ ಅದರಲ್ಲಿ ಏನು ಎಫೆಕ್ಟೇ ಆಗಲ್ಲ. ಸೊ ಅಲ್ಲಿ ಹೋದಾಗ ಅದರಲ್ಲಿ ಯಾವ ವಿಧವಾದ ಕೆಮಿಕಲ್ಸು ಅದು ಉತ್ಪತ್ತಿ ಮಾಡಿ ಅದು ಆ ರೇಡಿಯೇಷನ್ನು ತಡ್ಕೊಳ್ಳುತ್ತೆ. ಆ ಕೆಮಿಕಲ್ಸ್ ಏನು ಅಂತ ಫೈಂಡ್ ಔಟ್ ಮಾಡ್ತಾರೆ. ಆ ಕೆಮಿಕಲ್ಸ್ ಇದೇ ಕೆಮಿಕಲ್ಸಿಂದ ಈ ಥರ ಅದು ರಕ್ಷಣೆ ತಗೋತಾ ಇದೆ ಅಂದರೆ ಆ ಕೆಮಿಕಲ್ನೇ ನಾಳೆ ಡೆವಲಪ್ ಮಾಡಿ ಆ ಆಸ್ಟ್ರೋನಾಟ್ಸ್ಗಳಿಗೆ ಇಂಜೆಕ್ಟ್ ಮಾಡ್ಬೋದು. ಸೊ ದೀಸ್ ಆರ್ ದ ಥಿಂಗ್ಸ್ ದೇ ಆರ್ ಥಿಂಕಿಂಗ್. ಆಗುತ್ತೋ ಆಗಲ್ಲ ಅಂತ ಅಲ್ಲ. ಸೊ ದೇ ಡೂ ಸಚ್ ಎಕ್ಸ್ಪೆರಿಮೆಂಟ್ಸ್. ಸೊ ಮೈಕ್ರೋಗ್ರಾವಿಟಿಲಿ ನಿಮ್ಗೆ ಯಾವಾಗಲೂ ಅಲ್ಲಿ ಬರುವಂಥ ರಿಪೋರ್ಟ್ಸೇ ಬೇರೆ ಇರುತ್ತೆ, ಗ್ರಾವಿಟಿ ಮೇಲೆ ಮಾಡೋವಂಥ ರಿಪೋರ್ಟ್ಸೇ ಬೇರೆ ಇರುತ್ತೆ. ಈವನ್ ಕ್ಯಾನ್ಸರಸ್ ಡ್ರಗ್ಸ್ ಇರ್ಬೋದು, ಅಲ್ಲಿ ಕೆಮಿಕಲ್ ರಿಯಾಕ್ಷನ್ ಆಗಿ ವಿತೌಟ್ ಗ್ರಾವಿಟಿ ಫಾರ್ಮ್ ಆಗುವಂಥ ಒಂದು ಔಟ್ಪುಟ್ ಫೈನಲ್ ಪ್ರಾಡಕ್ಟ್ ಇರುತ್ತಲ್ಲ, ದಟ್ ವಿಲ್ ಬಿ ಟೋಟಲಿ ಡಿಫ್ರೆಂಟ್ ಫ್ರಮ್ ವಾಟ್ ವಿಲ್ ಹ್ಯಾಪನ್ ಆನ್ ದ ಅರ್ತ್. ಸೊ ಆ ಫೈನಲ್ ಪ್ರಾಡಕ್ಟ್ ಏನಾದರೂ ತುಂಬಾ ಉಪಯುಕ್ತವಾಗಿ ಕ್ಯಾನ್ಸರ್ಗೆ ಹೆಲ್ಪ್ ಮಾಡುತ್ತೆ ಅಂತ ಇದ್ದರೆ ಆ ಡ್ರಗ್ನೇ ಇಲ್ಲಿ ತಂದು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಇಲ್ಲಿ ಹೆಂಗೆ ಮಾಡ್ತಾರೆ ಅಂದರೆ ದೇ ಕ್ರಿಯೇಟ್ ಎ ಆರ್ಟಿಫಿಷಿಯಲ್ ಗ್ರಾವಿಟಿ ಕ್ರಿಯೇಟ್ ಮಾಡಿ ಇಲ್ಲಿ ಉತ್ಪಾದಿಸ್ಬೋದಾ ಅಂತ ನೋಡ್ತಾರೆ. ಸೊ ಈ ಹ್ಯೂಮನ್ ಕೈಂಡ್ಗೆ ಏನೇನು ಬೇಕಾಗುತ್ತೆ ಅನ್ನೋ ಎಕ್ಸ್ಪಿರಿಮೆಂಟ್ಗೆ ಜಾಸ್ತಿ ಫೋಕಸ್ ಮಾಡೋದೇ ISS. ಗೊತ್ತಾಯ್ತಾ? ಸೊ ISS ಅಲ್ಲಿ ನೀವು ಆ ಎನ್ವಿರಾನ್ಮೆಂಟಲ್ಲಿ ಯು ಡಿಸ್ಕವರ್ ಮೆನಿ ಥಿಂಗ್ಸ್. ನೋಡಿ, 3 ವಾರ ಊಟ ಇಲ್ಲದೆ ನೀವು ಬದುಕ್ಬೋದು, 3 ದಿವಸ ನೀರಿಲ್ಲದೆ ಬದುಕ್ಬೋದು, 3 ನಿಮಿಷ ಗಾಳಿ ಇಲ್ಲ ಅಂದರೆ ಬದುಕೋಕ್ಕಾಗಲ್ಲ. ಸೊ ಈ 3 ಒದಗಿಸುತ್ತಲ್ಲ ISS. ಆಮೇಲೆ ಇಲ್ಲಿಂದ ಈವನ್ ನೀವು ಒಂದು ಅರ್ಧ kg ತಗೊಂಡೋಗೋಕ್ಕೂ $10,000 ಬೌಂಡ್ ಬೇಕು, $10,000 ಬೇಕಾಗುತ್ತೆ. $1.85 ಇಟ್ಕೊಂಡ್ರು ಒಂದು ಅರ್ಧ kg ತಗೊಂಡೋಗೋಕ್ಕೆ $10,000 ಬೇಕಾಗುತ್ತೆ. ಸೊ ದಟ್ ಮಚ್ ಇಸ್ ದ ಎಕ್ಸ್ಪೆನ್ಸಿವ್. ಸೊ ಅಲ್ಲಿ ನಾವೇ ನೀರು ಉತ್ಪಾದನೆ ಮಾಡಿ. ಸೊ ದೇ ಡೋಂಟ್ ವಾಂಟ್ ಎನಿಥಿಂಗ್ ಟು ರಿಲೈ ಆನ್ ಭೂಮಿ ಮೇಲೆ ರಿಲಯನ್ಸ್ ಇರಬಾರ್ದು. ಸುಭಾಷ್ ಶುಕ್ಲಾ ಅವರು ಹೋಗ್ತಾ
ಕ್ಯಾರೆಟ್ ಹಲ್ವಾ ಜೊತೆಗೆ ಹೆಸರುಬೇಳೆ ಹಲ್ವಾ ಇವೆಲ್ಲ ತಗೊಂಡು ಹೋಗ್ತಿದಾರಂತೆ. ಆದರೆ ಬರೀ ರಿಸ್ಟ್ರಿಕ್ಷನ್ ಇದೆ ಇಲ್ಲಿಂದ ತೆಗೆದುಕೊಂಡು ಹೋಗೋದಕ್ಕೆ ಫುಡ್ಗಳನ್ನು ಅಂತ ಹೇಳುವಂಥದ್ದು. ಯಾಕಾಗಿ ಅಂದರೆ ಅಲ್ಲಿ ಆಹಾರ ತಾವು ಹೇಳುವಾಗೆ ಖರ್ಚಿನ ಒಂದು ಭಾಗನ ಅಥವಾ ಇಂತಿಂಥ ಆಹಾರಗಳನ್ನ ತೆಗೆದುಕೊಂಡು ಹೋದರೆ ಅಲ್ಲಿ ಅವರಿಗೆ ಅದು ಪೂರಕ ಆಗಿರಲ್ಲ ಅನ್ನೋ ಕಾರಣಕ್ಕಾಗಿ ಏನು ರೆಸ್ಟ್ರಿಕ್ಷನ್ಸ್ ಇದೆ? ಅಲ್ಲಿ ಕ್ರೇವಿಂಗ್ಸ್ ಅಂತ ಬರ್ಬೋದಲ್ವಾ. ಸೊ ದೇರ್ ಮೈಟ್ ಬಿ ಎ ಕ್ರೇವಿಂಗ್ಸ್ ಫಾರ್ ದೆಮ್. ನೀವು ಯೂಶಲಿ ಇದು 14 ದಿವಸ ಹೋಗ್ತಾ ಇರೋದು ಭಾಳ ಶಾರ್ಟ್. ಇದು ಯೂಶಲಿ ಜನ ಏನು ಮಾಡ್ತಾರೆ 6 ತಿಂಗಳು ವರ್ಷ ಆ ಥರ ಎಲ್ಲ ಹೋಗ್ತಾರೆ ಸ್ಪೇಸ್ ಸ್ಟೇಷನ್ಗೆ. ಇದು ಬರೀ 14 ಡೇಸ್ ಹೋಗ್ತಾ ಇರೋವಂಥ ಒಂದಿದು. ಸೊ ಅಲ್ಲಿದ್ದಾಗ ಏನಾಗುತ್ತೆ ಅಂದರೆ ಅಫ್ಕೋರ್ಸ್ ಇಲ್ಲಿಂದ ಹೋಗ್ತಾನೆ ಇರುತ್ತೆ ಈ ಸ್ಪೇಸ್ ಕಾರ್ಗೋಸ್. ದೇ ಕೀಪ್ ಗೋಯಿಂಗ್. ಫುಡ್ಡು, ಆಕ್ಸಿಜನ್ ಭಾಳನೇ ಕಮ್ಮಿ, 93% ಅಲ್ಲೇ ಉತ್ಪಾದಿಸ್ತಾರೆ ಆಕ್ಸಿಜನ್ನು. ಈವನ್ ನೀರಿನ ಪ್ರಮಾಣನೂ ಅಲ್ಲೇ ಉತ್ಪಾದಿಸ್ತಾರೆ. ಭಾಳ ಮಿನಿಮಲ್ ಇಲ್ಲಿಂದ ಹೋಗೋದು. ಸೊ ಆವಾಗ ಈವನ್ ಫುಡ್ಡು ಹೋಗ್ತಾ ಇರತ್ತೆ. ಆ ಫುಡ್ಡಲ್ಲೂ ಕೆಲವು ರಿಸ್ಟ್ರಿಕ್ಷನ್ಸ್ ಇರುತ್ತೆ. ಅಂದರೆ ಈ ಫುಡ್ಡು ತುಂಬ ಪುಡಿ ಉದುರಿಸಿ ಆ ಗ್ರಾವಿಟಿ ಇಲ್ಲದೆ ಇದ್ದಾಗ ಹಾರೋದು, ಈ ಉಪ್ಪು ಮೆಣಸು ನೀವು ಪೆಪ್ಪರ್ ಥರ ಹಾಕ್ಕೊಂಡು ಆ ಥರ ಎಲ್ಲ ಇರಬಾರ್ದು ಆ ಫುಡ್ಡು. ಬಿಕಾಸ್ ಹಾರಿದ್ರೆ ಏನಾಗುತ್ತೆ ಅಂದರೆ ಅಲ್ಲಿರೋ ಸಿಸ್ಟಮ್ಸ್ ಮೇಲೆಲ್ಲ ಕೂತ್ಕೊಂಡು ಇಟ್ ಕ್ಯಾನ್ ಸ್ಪಾಯ್ಲ್ ದ ಸಿಸ್ಟಮ್ಸ್. ಸೊ ಫುಡ್ಡು ಆ ಥರ ಸೆಲೆಕ್ಟ್ ಮಾಡ್ತಾರೆ ವಿಚ್ ಚೆಲ್ಲದೆ ಇರೋಂಗೆ ಒಂಥರ, ಆಮೇಲೆ ಮೆತ್ಕೊಳ್ಳದೆ ಇರೋಂಗೆ. ಈವನ್ ಕ್ಲೀನಿಂಗ್ ಶುಡ್ ಬಿ ವೆರಿ ಫಾಸ್ಟ್. ಪ್ಯಾಕಿಂಗಲ್ಲೂ ಅಷ್ಟೇ ಹೈಜೀನಿಕ್ ಆಗಿರಬೇಕು. ಬಿಕಾಸ್ ಆಲ್ ದಿಸ್ ಮ್ಯಾಟರ್ಸ್ ಇನ್ ದ ಸ್ಪೇಸ್. ಅಕಸ್ಮಾತ್ ಆ ಬ್ಯಾಕ್ಟೀರಿಯಾಸು ಅದರಿಂದ ಏನಾರು ಉತ್ಪತ್ತಿಯಾಗಿ ಕಾಯಿಲೆಗಳು ಬರೋಕ್ಕೆ ಶುರುವಾದರು. ಸೊ ಇಂಥವೆಲ್ಲ ಭಾಳ ಸೆಲೆಕ್ಟಿವ್ ಆಗಿರ್ತಾರೆ. ಸೊ ದೇ ಪ್ರೋಸೆಸ್ ಇನ್ ಎ ವೆರಿ ಡಿಫ್ರೆಂಟ್ ವೇ. ದೇ ಸಿ ದಟ್ ಅದು ಆರೋಗಬಾರ್ದು, ಮತ್ತು ಅದರಿಂದ ಅನ್ಹೈಜೀನ್ ಆಗಬಾರ್ದು, ಅದರಿಂದ ಅದನ್ನು ಡಿಸ್ಪೋಸ್ ಮಾಡೋಷ್ಟು ಕಷ್ಟ ಆಗಬಾರ್ದು. ಸೊ ಆಲ್ ದಿಸ್ ದೇ ಟೇಕ್ ಕೇರ್. ಸೊ ಆ ಥರ ಕೇರ್ ಈಗೇನಾಗ್ತಿತ್ತು ಅಂದರೆ ರಾಕೇಶ್ ಶರ್ಮಾ ಹೋದಾಗ ನಮ್ಮ ಮೈಸೂರು CFTRI ಅವರೇ ಈ ಚಪಾತಿನೇನೋ ಮಾತ್ರೆ ಥರ ಮಾಡೋದು ಆ ಥರ ಎಲ್ಲ ಇತ್ತು. ಬಟ್ ನೌ ದ ಥಿಂಗ್ಸ್ ಹ್ಯಾವ್ ಚೇಂಜ್ಡ್. ಸೊ ಯು ಕ್ಯಾನ್ ಟೇಕ್ ಎನಿ ಟೈಪ್ ಆಫ್ ಫುಡ್ಸ್ ವಿತ್, ಅಫ್ಕೋರ್ಸ್ ದೇ ಮೇಕ್ ಇಟ್ ಇನ್ ಎ ಫಾರ್ಮೆಟ್ ವಿಚ್ ಇಸ್ ಸೂಟಬಲ್ ಫಾರ್ ದಿ ಸ್ಪೇಸ್. ಸೊ ಆ ಥರ ಫುಡ್ ಹೆಚ್ಚಿಗೆ ರಿಸರ್ಚ್ ಆಗ್ತಾ ಈಗ ಮೂಂಗ್ ದಾಲ್ ಹಲ್ವಾನು ತೊಗೊಂಡೋಗ್ತಾರೆ, ಎಲ್ಲ ಪಿಜ್ಜಾನು ತೊಗೊಂಡೋಗ್ತಾರೆ. ಆಲ್ ಟೈಪ್ ಆಫ್ ಫುಡ್ಸ್ ಆರ್ ಅವೈಲಬಲ್ ಆನ್ ದ ಸ್ಪೇಸ್. ಈ ಮಿಷನ್ ತಾವಾಗಲೇ ವಿವರಿಸ್ತಾ ಇದ್ರಿ ಅಂದರೆ ಭಾರತಕ್ಕೆ ಯಾವ ರೀತಿಯ ಲಾಭಕಾರಿ? ಯಾಕಂದರೆ ಬರುವಂತಹ ಗಗನಯಾನದಲ್ಲಿ ಏನೇನು ಅಧ್ಯಯನ ಮಾಡಬೇಕು, ಎಕ್ಸ್ಪೆರಿಮೆಂಟ್ ಮಾಡಬೇಕು ಅಂತ ಅನ್ಕೊಂಡಿದ್ರು, ಬಹುಶಃ ಅದಲ್ಲಿ ಕೆಲವು ಭಾಗಗಳನ್ನ ಇಲ್ಲೇ ಮುಗಿಸೋದಕ್ಕೆ ಸಾಧ್ಯ ಆಗುತ್ತೆ. ಆ ರೀತಿಯಲ್ಲಿ ಹೌದೌದು, ಆ ಥರ ತುಂಬಾ ಹೆಲ್ಪ್ ಆಗುತ್ತೆ. ಬಿಕಾಸ್ ಗಗನಯಾನಲ್ಲಿ ಈ ಎಕ್ಸ್ಪೆರಿಮೆಂಟ್ಸ್ಗಳು ಇದ್ವು ಅವ್ರಿಗೆ. ಸೊ ಈಗ ಈ ಸ್ಟಾರ್ಟೆಡ್ ದಿಸ್ ಎಕ್ಸ್ಪೆರಿಮೆಂಟ್. ಅದರಲ್ಲಿ ಏನಾರ ಸ್ವಲ್ಪ ಇನ್ನೂ ಮಾಡಬೇಕಿತ್ತು ಅಂದರೆ ಮುಂದುವರಿಸ್ಬೋದು ಮತ್ತೆ ಗಗನಯಾನ ಮಿಷನಲ್ಲಿ. ಆ್ಯಂಡ್ ಈ ವಿಲ್ ಲರ್ನ್ ಅಲ್ವಾ, ಸೋ ಮೆನಿ ಥಿಂಗ್ಸ್ ಈ ವುಡ್ ಹ್ಯಾವ್ ಲರ್ನ್ಡ್ ನೌ. ಈಗ ಗಗನಯಾನ ಮಿಷಿನ್ಗೆ ಹೋಗ್ಬೇಕಾದ್ರೆ ರಾಕೆಟ್ ಪ್ರಾಬ್ಲಮ್ ಆಯಿತು, ಎಸ್ಕೇಪ್ ಕ್ರೂಸ್ ಸಿಸ್ಟಮ್ ಹೇಗಿರುತ್ತೆ, ಮತ್ತು ರೀಎಂಟ್ರಿ ಟೈಮಲ್ಲಿ ಯಾವ ಥರ ಬರ್ತಾರೆ, ಸ್ಪೇಸ್ ರೀಎಂಟ್ರಿ ಇರುತ್ತಲ್ಲ ಅದು ಎಷ್ಟು ಟೆಂಪ್ರೇಚರ್ ಹೋಗುತ್ತೆ ಅಂದರೆ 1600ರಿಂದ 2000 ಡಿಗ್ರಿ ಸೆಂಟಿಗ್ರೇಡ್ಗೆ ಹೋಗುತ್ತೆ. ನೀವು ಒನ್ಸ್ ಯು ಎಂಟರ್ ದಿ ಅರ್ತ್ ಅಟ್ಮಾಸ್ಫಿಯರ್ 100 ಕಿಲೋಮೀಟ್ರ್ ಕೆಳಗಡೆ ಬರ್ತಾ ದ ಟೆಂಪ್ರೇಚರ್ ಆನ್ ದ ಬಾಡಿ ಇನ್ಕ್ರೀಸಸ್ ಲೈಕ್ ಎನಿಥಿಂಗ್. ಸೊ ಆವಾಗ ಹೇಗೆ ಬರುತ್ತೆ, ಹೇಗೆ ಪ್ಯಾರಾಚೂಟ್ಸ್ಗಳು ಓಪನ್ ಆಗುತ್ತೆ, ಹೇಗೆ ಅವರು ಸ್ಪ್ಲಾಶ್ ಡೌನ್ ಆಗ್ತಾರೆ, ಆಮೇಲೆ ಆ ಸ್ಪ್ಲಾಶ್ ಡೌನ್ ಆದಾಗ ಹೆಂಗೆ ಎಸ್ಕೇಪ್ ಆಗ್ತಾರೆ, all this is training with on hand training, hands on experience. ಇದೆಲ್ಲ ಸುಮ್ಮನೆ ಸಿಮ್ಯುಲೇಟ್ರಲ್ಲಿ ಮಾಡೋ ಎಕ್ಸ್ಪೀರಿಯನ್ಸ್ ಅಲ್ಲ, ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್. ಸೊ ಆಲ್ ದಿಸ್ ವಿಲ್ ಬಿ ಎ ಟ್ರೈನಿಂಗ್ ಫಾರ್ ದೆಮ್. ಸೊ ಗಗನಯಾನದಲ್ಲಿ ವಿಲ್ ಬಿ ಮೋರ್ ಕಾನ್ಫಿಡೆಂಟ್. ಗೊತ್ತಾಯ್ತಾ? ಸೊ ಎಲ್ಲ ಥರ ಸಿಸ್ಟಮ್ಸ್ ಅವರಿಗೆ ಗೊತ್ತಿರುತ್ತೆ. ಈಗ ರಾಕೆಟ್ ಯೂಸ್ ಮಾಡ್ತಾರೆ, ಫಾಲ್ಕನ್ 9 ರಾಕೆಟ್. ಇಟ್ ಈಸ್ ನಾಟ್ ಎ ರೆಗ್ಯುಲರ್ ರಾಕೆಟ್, ಇಟ್ ಈಸ್ ಎ ಹ್ಯೂಮನ್ ಸರ್ಟಿಫೈಡ್ ರಾಕೆಟ್. ಸೊ ನಮ್ಮಲ್ಲೂ LMV ಅಂತ ಏನು ಕರಿತೀವಲ್ಲ, ದಟ್ ವಿಲ್ ಬಿ ಹ್ಯೂಮನ್ ರೇಟೆಡ್. ಸೊ ಇಟ್ ವಿಲ್ ಹ್ಯಾವ್ ಲಾಟ್ ಆಫ್ ಮಾರ್ಜಿನ್ಸ್. ಅಂದರೆ ರೆಡೆಂಡೆನ್ಸಿ ಜಾಸ್ತಿ ಬಿಲ್ಡಪ್ ಮಾಡಿರ್ತಾರೆ. ಇದು ಫೇಲ್ಯೂರ್ ಆದರೆ ಇದು ಆ್ಯಕ್ಟ್ ಆಗುತ್ತೆ, ಇದು ಫೇಲ್ಯೂರ್ ಆದರೆ ಇದು ಆ್ಯಕ್ಟ್ ಆಗುತ್ತೆ. ಈ ಒಂದು ಸ್ಟೇಜಲ್ಲಿ ಅಕಸ್ಮಾತ್ ಇಲ್ಲೇನಾದ್ರು ರಾಕೆಟ್ ಬರ್ಸ್ಟ್ ಆದರೆ ಯಾವ ಥರ ಇದು ಮೂವ್ ಆಗುತ್ತೆ, ಸ್ಪೇಸ್ ಕ್ರಾಫ್ಟ್ ಯಾವ ಥರ ಮೂವ್ ಆಗುತ್ತೆ. ಸೊ ಆಲ್ ದಿಸ್ ಈ ವಿಲ್ ಬಿ ಲರ್ನಿಂಗ್. ಈ ಒಂದು ಯಾನಕ್ಕೊಂದು ಸೂಚಕ ಇರುತ್ತೆ ಅಂತ, ಈ 0G ಇಂಡಿಕೇಟರ್ ಅಂತ ಏನೋ ಮಾತನಾಡ್ತಾ ಇದೀವಿ, ಸಾಫ್ಟ್ ಟಾಯ್ಗಳ ಬಗ್ಗೆ. ಏನದು ಸರ್? ಅದು ಯಾಕಾಗಿ ಅದು ನೋಡಿ, ಇಲ್ಲಿ ಸ್ವ್ಯಾನ್ ಅಂತ ತಗೊಂಡಿದ್ದಾರೆ. ಬಿಕಾಸ್ ಇಟ್ ಗಿವ್ಸ್ ದಿ ಕಲ್ಚರಲ್
ಪ್ರಾಮಿನೆನ್ಸ್ ಫಾರ್ ಆಲ್ ದ ಕಂಟ್ರೀಸ್. 4 ದೇಶಗಳಿಗೂ ಪ್ರಾಮಿನೆನ್ಸ್ ಇರುತ್ತೆ. ಝೀರೋ ಗ್ರಾವಿಟಿ ಅಂದರೆ ಏನಾಗುತ್ತೆ ಅಂದರೆ ಇಟ್ ಈಸ್ ಅನ್ ಇಂಡಿಕೇಟ್ರ್. ಅಂದರೆ ನಾವೊಂದು 80-100 ಕಿಲೋಮೀಟ್ರ್ ಹೋದಾಗ ಅದು ನಿಧಾನಕ್ಕೆ ಮೇಲೆ ಎದೊಳ್ತಾ ಇರೋ ಸಾಫ್ಟ್ ವೆಯ್ಟೇ ಇರಲ್ವಲ್ಲ, ಸೊ ಇಟ್ ಗೋಸ್ ಲಿಟಲ್ ಬೇಗ. ಸೊ ಇಟ್ ಆ್ಯಕ್ಟ್ಸ್ ಲೈಕ್ ಅನ್ ಇಂಡಿಕೇಟ್ರ್. ಅಸ್ಟ್ರೋನಾಟ್ಸಿಗೆ ಗೊತ್ತಾಗುತ್ತೋ ನಾವು ಗ್ರಾವಿಟಿಯಿಂದ ಬಂದಿದ್ದೀವಪ್ಪ, ದೂರ ಹಾರ್ತಾ ಇದೆ ಗೊಂಬೆ. ಸೊ ನಾವು ವೆಯ್ಟ್ ಇರ್ತೀವಿ, ನಮಗೆ ಸ್ವಲ್ಪ ಕಷ್ಟ, ಗ್ರಾವಿಟಿ ಲೆಸ್ ಫೀಲ್ ಮಾಡೋದು ಲೇಟ್ ಆಗುತ್ತೆ. ಬಟ್ ಆ ಗೊಂಬೆಗೆ ಏನು ವೆಯ್ಟೇ ಇರಲ್ವಲ್ಲ. ದ ಮೂಮೆಂಟ್ ಇಟ್ ಸ್ಟಾರ್ಟ್ಸ್ ಫ್ಲೋಟಿಂಗ್, ದೆನ್ ದೇ ವಿಲ್ ಅಂಡರ್ಸ್ಟ್ಯಾಂಡ್, ಗ್ರಾವಿಟಿ ಬಿಟ್ಟು ಹೋಗ್ತಾ ಇದ್ದೀವಿ ಅನ್ನೋದು. ಸೊ ದೇ ಆಲ್ವೇಸ್ ಹ್ಯಾವ್ ಎ ಝೀರೋ ಇಂಡಿಕೇಟರ್ ಅಂತ ಕರೀತಾರೆ. ಈ ಭಾರತದ ಜರ್ನಿ ನಾವು ಗಮನಿಸ್ತಾ ಹೋದಾಗ ಈ ಅಂತರಿಕ್ಷ ಯಾನ ಇರಬಹುದು ಅಥವಾ ಈ ಸ್ಪೇಸ್ ಒಂದು ಈ ಕ್ಷೇತ್ರದಲ್ಲೇ ಬಹಳ ದೊಡ್ಡ ಸಾಧನೆಯನ್ನು ಮಾಡ್ತಾ ಬರ್ತಾ ಇದೆ ಭಾರತ. ಟಾಪ್ 5 ದೇಶಗಳ ಒಂದು ಲಿಸ್ಟ್ನಲ್ಲಿ ಅದರ ಶ್ರಮ ಅಷ್ಟು ದೊಡ್ಡದಾಗಿದೆ. ನಾವು ಹಿಂತಿರುಗಿ ನೋಡಿದಾಗ 40 ವರ್ಷಗಳ ಬಳಿಕ 2ನೇ ಯಾನ ಒಬ್ಬ ಭಾರತೀಯ ಹೋಗ್ತಾ ಇರುವಂಥದ್ದು. ಅದರಲ್ಲಿ ನಾವು ಗಮನಿಸೋದಾದರೆ ರಾಕೇಶ್ ಶರ್ಮಾ ಅವರು ಯಾನ ತೆಗೆದುಕೊಂಡಾಗ ಶುಭಾಂಶು ಶುಕ್ಲಾ ಅವರು ಹುಟ್ಟೇ ಇರಲಿಲ್ಲ. 40 ವರ್ಷಗಳ ಬಳಿಕ ಅಂಥದ್ದೊಂದು ಯಾನಕ್ಕೆ ಒಂದು ಅವಕಾಶ ಸಿಕ್ಕಿದೆ. ಜರ್ನಿ ನೋಡಿದಾಗ ಹೇಗೆ ಅನ್ಸುತ್ತೆ ಸರ್? ಅಂದರೆ ಭಾರತ ಎಷ್ಟು ಹೆಮ್ಮೆ ಪಡುವಂಥ ಕ್ಷಣ ಇದು. ನೋಡಿ, 62 ಇಂದ ಶುರುವಾಗಿದ್ದದು, 69ಅಲ್ಲಿ ಇಸ್ರೋ ಅಂತ ಫಾರ್ಮೇಷನ್ ಆಗಿದ್ದು. ಆರ್ಯಭಟ್ಟ 1975ಅಲ್ಲಿ 330 kg ಸ್ಯಾಟಿಲೈಟ್ ಉಡಾವಣೆ ಮಾಡಬೇಕು. ರಷ್ಯಾದವ್ರು 2 ವರ್ಷ ಟೈಮ್ ಕೊಡ್ತಾರೆ ನಮಗೆ. ಅಷ್ಟರಲ್ಲಿ ನಮ್ಮ ಹತ್ರ ಆರ್ಯಭಟ್ಟನ ಕಳಿಸಿ ಅಲ್ಲಿ ರಿಸೀವಿಂಗ್ ಸ್ಟೇಷನ್ ಇಲ್ಲ, ಯಾವ ಥರ ಸೆಂಟರ್ ಇಲ್ಲ, ತಿಳ್ಕೊಳ್ಳೋ ಒಂದು ಚರ್ಚಲ್ಲಿ ಮಾಡ್ತಾರೆ, ಒಂದು ಟಾಯ್ಲೆಟ್ ರೂಮ್ನು ಇದು ಡೇಟಾ ರಿಸೀವಿಂಗ್ ಸೆಂಟ್ರ್ ಅಂತ ಮಾಡ್ತಾರೆ. ಸೊ ಈ ಥರ ಶುರುವಾಗಿದ್ದ ನಮ್ಮ ಜರ್ನಿ. ಅಂದರೆ ಆ ಆರ್ಯಭಟ್ಟನ ಕಳ್ಸೋಕ್ಕೂ ನಾವು ಒದ್ದಾಡ್ತೀವಿ, ಬಿಕಾಸ್ ವಿ ಡಿಂಟ್ ಹ್ಯಾವ್ ಎ ರಾಕೆಟ್. ರಷ್ಯನ್ ರಾಕೆಟ್ ಉಪಯೋಗಿಸ್ಕೊಂಡು 330 kg ಸ್ಯಾಟಿಲೈಟ್ನ ವೆರಿ ಬಿಗಿನಿಂಗ್ ಮಾಡ್ತೀವಿ. ತದನಂತರ ವಿ ಡೆವಲಪ್ ಲಾಟ್ ಆಫ್ ರಾಕೆಟ್ಸ್. SLV ಬರುತ್ತೆ, SSLV ಬರುತ್ತೆ, PSLV ಬರುತ್ತೆ. ದೆನ್ ವಿ ಅಟೆಂಪ್ಟ್ ಫಾರ್ ಚಂದ್ರಯಾನ 1, ಚಂದ್ರಯಾನ 2, ಚಂದ್ರಯಾನ 3, ಮಾರ್ಸ್. ವಿ ಹ್ಯಾವ್ ಕಮ್ ಇನ್ ಎ ವೆರಿ ಲಾಂಗ್ ಜರ್ನಿ. ನಮ್ಮ ಹತ್ರ ಕ್ರಯೋಜೆನಿಕ್ ರಾಕೆಟ್ ಇರಲಿಲ್ಲ. ಕ್ರಯೋಜೆನಿಕ್ ರಾಕೆಟ್ ಇಲ್ಲದೆ ಅಮೇರಿಕನ್ಸ್ ಅವ್ರು ಟೆಕ್ನಾಲಜಿ ಕೊಡಲಿಲ್ಲ. ಆ ಟೆಕ್ನಾಲಜಿ ಕೊಡದೇ ಇದ್ದರೆ ನಾವು 1700 kg ಎತ್ತಕ್ಕೂ ನಮ್ಗೆ ಕಷ್ಟ ಆಗ್ತಿತ್ತು. ಇವತ್ತು ನಾವು 6 ಟನ್ ಎತ್ತೋ ಕೆಪಾಸಿಟಿ ಇದೆ. ನಾಳೆ ದಿವಸ 10 ಟನ್ನು 40-50 ಟನ್ ಎತ್ತೋ ಕೆಪಾಸಿಟಿ ಈ ಥರ, ಬಿಕಾಸ್ ಸೆಮಿ ಕ್ರಯೋಜೆನಿಕ್ ಅಂತ ಮಾಡ್ತಾಯಿದ್ದೀವಿ. ಸೊ ಈ ಇಸ್ರೋ ಟೈಮ್ ಲೈನ್ ಅಂತ ಹಾಕೊಂಡು ಹೋದರೆ ವಿ ನೀಡ್ ಅಟ್ಲೀಸ್ಟ್ 1 day ಟು ಎಕ್ಸ್ಪ್ಲೈನ್ ಈಚ್ ಇಯರಲ್ಲಿ ಯಾವ ಡೆವಲಪ್ಮೆಂಟ್ ಆಯಿತು ಅಂತ. ಐ ಕ್ಯಾನ್ ಓನ್ಲಿ ಜಸ್ಟ್ ಟೆಲ್ ಹೈಲೈಟ್ಸ್ ಬಿಕಾಸ್ ಇಟ್ ಈಸ್ ಎ ಟೂ ಲಾಂಗ್ ಅ ಜರ್ನಿ ವಾಟ್ ಇಸ್ರೋ ಹ್ಯಾಸ್ ಕಮ್ ಇನ್ 40 years. ಆಗಿದ್ದಂಥ ಬಡ್ಜೆಟ್ಟು, ಈಗಿದ್ದಂಥ ಬಡ್ಜೆಟ್ಟು ನೋಡಿ. ನಾವು ಇಸ್ರೋ ಸ್ಟಾರ್ಟ್ ಆಗಿ 1969ಇಂದ 2014 ಅಷ್ಟೊತ್ತಿಗೆ 97 ಸ್ಯಾಟಿಲೈಟ್ಸ್ ಲಾಂಚ್ ಮಾಡಿದ್ವಿ. 2014ಇಂದ 2025 ಅಷ್ಟರಲ್ಲಿ 497 ಸ್ಯಾಟಿಲೈಟ್ಸ್ ಲಾಂಚ್ ಮಾಡಿದ್ವಿ. 497ಅಲ್ಲಿ ಹತ್ತತ್ರ 340 350 ವಿ ಹ್ಯಾವ್ ಡನ್ ಫಾರ್ ದಿ ಫಾರಿನ್ ಕಂಟ್ರೀಸ್ ಇಟ್ ಸೆಲ್ಫ್. ಸೊ ದಟ್ ಮಚ್ ಆಫ್ ರೆವಿನ್ಯೂ ವಿ ಹ್ಯಾವ್ ಸ್ಟಾರ್ಟೆಡ್ ಅರ್ನಿಂಗ್. ಸೊ ನಾವೇ ದುಡ್ಡು ಕೊಟ್ಬಿಟ್ಟು ನಮ್ಮ ಸ್ಯಾಟಿಲೈಟ್ ಲಾಂಚ್ ಆಗ್ತಿದ್ದನ್ನು ವಿ ಹ್ಯಾವ್ ಸ್ಟಾರ್ಟೆಡ್ ಲಾಂಚಿಂಗ್ ಅವರ್ ಸೆಲ್ಫ್. 2023 104 ಯಾವುದೋ ಸ್ಯಾಟಿಲೈಟ್ ಲಾಂಚ್ ಮಾಡಿ ವಿ ಡಿಡ್ ಎ ವರ್ಲ್ಡ್ ರೆಕಾರ್ಡ್. ಸೊ ವಿ ಆರ್ ವಿತ್ ಅವೈಲಬಲ್ ಬಡ್ಜೆಟ್, ಈವನ್ 1/10 ಆಫ್ ಬಡ್ಜೆಟ್ ಆಫ್ ನಾಸಾ ವಿ ಆರ್ ಡೂಯಿಂಗ್ ಸೋ ಮೆನಿ ವರ್ಕ್ಸ್. ವಿ ಹ್ಯಾವ್ ಗಾನ್ ಟು ಸನ್. ಆದಿತ್ಯ ನೋಡಿದ್ವಿ, ಚಂದ್ರಯಾನ ಒಂದು 600 ಕೋಟಿ ಚಂದ್ರಯಾನ ಮಾಡಿಬಿಟ್ವಿ. ಈವನ್ ಒಂದು ಪಿಕ್ಚರ್ ಅಷ್ಟು ಕಾಸ್ಟ್ಗಿಂತ ಕಮ್ಮಿ ಅಷ್ಟರಲ್ಲೇ ವಿ ಡಿಡ್ ಚಂದ್ರಯಾನ 3. ವಿ ವೆಂಟ್ ಟು ಆದಿತ್ಯ L1 ಟು ವಾಚ್ ಸನ್ ನಿಯರಿಂಗ್ ಟು ದ ಸನ್. ಸೊ ಈ ಥರ ಅನೇಕ ಮಿಲಿಟ್ರಿ ಡಿಫೆನ್ಸಲ್ಲಿ ತೊಗೊಂಡ್ರು. ಆಪರೇಷನ್ ಸಿಂಧೂರಲ್ಲಿ ಹೌ ಅವರ್ ಸ್ಯಾಟಿಲೈಟ್ಸ್ ಗೇವ್ ದಿಮ್ ದಿ ರಿಕ್ವೈರ್ಡ್ ಸಪೋರ್ಟ್. ನಾಳೆ ದಿವಸ ನಾವಿಕ್ ಬರ್ತಾ ಇದೆ. ಸೊ ಯುವರ್ ಮೊಬೈಲ್ ಅಲ್ಲಿ GPS ತೆಗೆದು ವಿ ವಿಲ್ ಬಿ ಪುಟಿಂಗ್ ಆನ್ ನಾವಿಕ್ ಆದಮೇಲೆ ಯುವರ್ ಅಕ್ಯುರಸಿ ಆಫ್ ದಿ ರೀಚಿಂಗ್ ವಿಲ್ ಬಿ ಫಾರ್ ಮೋರ್ ಅಕ್ಯುರೇಟ್ ದೆನ್ GPS. ಸೊ ಇದುವರೆಗೂ ನಾವಿಕ್ ಯೂಸ್ ಮಾಡ್ತಾ ಇದ್ದೀವಿ, ಬಟ್ ವಿ ಆರ್ ಯೂಸಿಂಗ್ ಓನ್ಲಿ ಫಾರ್ ಮಿಲಿಟ್ರಿ ಪರ್ಪಸ್. ಬಟ್ ನಾವು ಈಗ ಸಿವಿಲಿಯನ್ ಪರ್ಪಸ್ಗೆ ಬರುತ್ತೆ. ಸೊ ಯುವರ್ ಫೋನ್ಸ್ ಆರ್ ಆಲ್ ಕಂಪ್ಯಾಟಿಬಲ್ ವಿತ್ ದಿ ನಾವಿಕ್.
ಸೊ ಈಗ ನಾವಿಕ್ಕೂ ಸ್ಟಾರ್ಟ್ ಆದರೆ ಇಟ್ ವಿಲ್ ಬೆನಿಫಿಟ್ ಮೋರ್, ನಿಜ. ಇಟ್ ವಿಲ್ ಬೆನಿಫಿಟ್ ಮೋರ್ ಫಾರ್ ಯು, ಮೋರ್ ಅಕ್ಯುರಸಿ. ನಿಜ. ಸೊ ರಿಲಯನ್ಸ್ ಆನ್ ದಿ ಡಿಫ್ರೆಂಟ್ ಕಂಟ್ರೀಸ್. ನಾಳೆ ದಿವಸ ಅಮೇರಿಕಾದವ್ರು GPS ಸ್ಟಾಪ್ ಮಾಡಿಬಿಟ್ರೆ ನಾವು ಎಷ್ಟು GPS ಡಿಪೆಂಡೆಂಟ್ ಆಗಿದ್ದೀವಿ. ಇವತ್ತೇನೋ ಫೋನ್ ಮಾಡಿ ಫುಡ್ ಆರ್ಡ್ರ್ ಮಾಡಿದ್ರೆ ನಿಮಗೆ ಬರುತ್ತೆ. ಇವತ್ತು ಓಲಾ ಊಬರ್ ತಗೊಂಡ್ರೆ ಯು ಆರ್ ವರ್ಕಿಂಗ್. ಆಲ್ ಇಸ್ ಬಿಕಾಸ್ ಆಫ್ GPS. ಸೊ ಅವ್ರು ಅದನ್ನೇ ಸ್ಟಾಪ್ ಮಾಡಿಬಿಟ್ರೆ ಏನು ಮಾಡ್ತಾರೆ? ಅದಾಯ್ತಾ? ಸೊ ಯು ವಿಲ್ ಬಿಕಮ್ ಸೆಲ್ಫ್ ರಿಲಯನ್ಸ್. ಮಿಲಿಟರಿ ದೇ ಆರ್ ಈವನ್ ಇವತ್ತಿನ ನೆಕ್ಸ್ಟ್ ಜನರೇಷನ್ ಇಸ್ ವಾರ್. ಇವತ್ತು ಆಪರೇಷನ್ ಸಿಂಧೂರ್ ವರ್ಕ್ ಫ್ರಮ್ ಹೋಮ್ ಥರ ನೋಡಿದ್ರಿ. ಯಾವ ಸೈನಿಕರು ಹೋಗ್ಲಿಲ್ಲ ಅಲ್ಲಿ, ಅವ್ರ ಸೈನಿಕರು ಇಲ್ಲಿ ಬರಲಿಲ್ಲ, ಎಲ್ಲ ವರ್ಕ್ ಫ್ರಮ್ ಹೋಮ್ ಥರ ಇತ್ತು. ನಾಳೆ ದಿವಸ ಇನ್ನೂ ಸ್ಯಾಟಿಲೈಟಲ್ಲೇ ನಿಮ್ದೆಲ್ಲ ಮುಗಿದೋಗಿರುತ್ತೆ. ಇಲ್ಲಿ ಆಚೆ ಕಡೆ ಏನು ನಿಮಗೆ ಕ್ಲಾರಿಟಿನೇ ಕಾಣಲ್ಲ, ವಾಟ್ ಲಾಸ್ ವಾಸ್ ಹ್ಯಾಪೆಂಡ್ ಅಂತ. ಸೊ ದಟ್ ಈಸ್ ದ ನೆಕ್ಸ್ಟ್ ಸ್ಟೇಜ್ ವಿ ಆರ್ ಗೋಯಿಂಗ್. ನಿಜ, ಗುರಿ ಬಹಳ ದೊಡ್ಡದಿದೆ. ಗಗನಯಾನ, ಬಾಹ್ಯಾಕಾಶ ಕೇಂದ್ರ ನಿರ್ಮಾಣ, ಇವೆಲ್ಲದು ಬಹಳ ದೊಡ್ಡ ದೊಡ್ಡ ಗುರಿಯನ್ನು ಭಾರತ ಹೊಂದಿದೆ, ಆ ಕಡೆ ಸಾಗ್ತಾ ಇದೆ. ಬಟ್ ಈ ಯೋಜನೆ ವಿಚಾರಕ್ಕೆ ಬರೋದಾದರೆ ಆಕ್ಸಿಯೋಮ್ ಆ್ಯಕ್ಚುಲಿ ಉದ್ದೇಶಿತ ಇದ್ದಿದ್ದು ಮಂಗಳವಾರ ಸಂಜೆ ಹೊರಡಬೇಕು ಅಂತ ಹೇಳಿ. ಆದರೆ ಈಗ ಬುಧವಾರ ಸಂಜೆ ಹೊರಡ್ತಾ ಇದೆ, ಯಾನ ಶುರುವಾಗ್ತಾ ಇದೆ. ಈ ವೆದರ್, ಹವಾಮಾನ ವೈಪರೀತ್ಯ ಯಾವ ರೀತಿಯಲ್ಲಿ ಪರಿಣಾಮ ಬೀರುತ್ತೆ ಈ ಗಗನಯಾನಕ್ಕೆ? ನೋಡಿ, ಏನು ಸಿಗ್ನಿಫಿಕೆನ್ಸ್? ಐ ವಿಂಡ್ಸ್ ಇದ್ದಾಗ ಏನಾಗುತ್ತೆ ಅಂದರೆ ರಾಕೆಟ್ ಮೇಲೆ ಹೋಗ್ತಾ ಡ್ರ್ಯಾಗ್ ಆಗುತ್ತೆ. ಡ್ರ್ಯಾಗ್ ಆದರೆ ಟ್ರಜೆಕ್ಟ್ರಿ ಚೇಂಜ್ ಆಗುತ್ತೆ. ಬಿಕಾಸ್ ದೇರ್ ಇಸ್ ಎ ಲಾಂಚ್ ವಿಂಡೋ. ಆ ಲಾಂಚ್ ವಿಂಡೋ ಟೈಮ್ಗೆ ನಾವು ಆ ರಾಕೆಟ್ನ ಉಡಾಯಿಸಿದ್ರೆ ಆ ಸ್ಪೇಸ್ ಕ್ರಾಫ್ಟು ಲೋ ಅರ್ತ್ ಆರ್ಬಿಟ್ಗೆ ಹೋಗಿ ಆ ಸ್ಪೀಡ್ ಇನ್ಕ್ರೀಸ್ ಆಗಿ ಇಟ್ ಕ್ಯಾಚಸ್ ದಿ ISS ಅಟ್ ದಟ್ ಪರ್ಟಿಕ್ಯುಲರ್ ಪಾಯಿಂಟ್. ಅದನ್ನು ಲಾಂಚ್ ವಿಂಡೋ ಅಂತಾರೆ, ಬಟ್ ಇಟ್ಸ್ ಎ ಲಿಟಲ್ ಬಿಗ್ ಫಾರ್ ಎಕ್ಸ್ಪ್ಲನೇಷನ್. ಆ ಲಾಂಚ್ ವಿಂಡೋ ಅಫ್ಕೋರ್ಸ್ ಇದು ಜೂನ್ 8 ತನಕ ಇದೆ ನಮ್ಮ ಲಾಂಚ್ ವಿಂಡೋ ಅಂತ ಹೇಳ್ತಾ ಇದ್ದಾರೆ ಫಾರ್ ದಿಸ್ Axiom 4. ಸೊ ಈ ವಿಂಡ್ ಜಾಸ್ತಿ ಇದ್ದಾಗ ಏನಾಗುತ್ತೆ ಅಂದರೆ ಡ್ರ್ಯಾಗ್ ಆಗುತ್ತೆ, ಟ್ರೆಜೆಕ್ಟ್ರಿ ವೇರಿಯೇಷನ್ ಆಗುತ್ತೆ. ಸೊ ಅವ್ರು ಯಾವ ಪಾಯಿಂಟ್ಗೆ ಹೋಗ್ಬೇಕು ಅಂದ್ಕೊಂಡಿರ್ತಾರೋ ದೇರ್ ವಿಲ್ ಬಿ ಅ ಲಾಟ್ ಆಫ್ ವೇರಿಯೇಷನ್ ಆ್ಯಂಡ್ ದಿ ರಾಕೆಟ್ ಹ್ಯಾಸ್ ಟು ಸ್ಟ್ರಗಲ್ ಅ ಲಾಟ್ ಟು ಮೇಂಟೈನ್ ದಟ್ ಪಾತ್. ಸೊ ಅದಾಗುತ್ತೆ. ನೆಕ್ಸ್ಟ್ ಈ ಲೈಟ್ನಿಂಗ್ ಇದ್ದರೆ ಏನಾಗುತ್ತೆ, ಈ ಫ್ಯೂಯಲ್ಗೆ ಎಫೆಕ್ಟ್ ಆಗುತ್ತೆ, ಇಲ್ಲ ಇಟ್ ಕ್ಯಾನ್ ಡ್ಯಾಮೇಜ್ ಫ್ಯೂ ರಾಕೆಟ್ ಕಾಂಪೊನೆಂಟ್ಸ್, ಆ ಥರನೂ ಆಗುತ್ತೆ. ಸಿಮಿಲರ್ಲಿ ದ ರೈನ್ ಆಲ್ಸೋ ಪ್ಲೇಸ್ ಎ ವೆರಿ ಬಿಗ್ ರೋಲ್. ಬಿಕಾಸ್ ರೈನ್ ಇದ್ದಾಗ ಲೈಟ್ನಿಂಗು ಬರುತ್ತೆ ಮತ್ತು ಡ್ಯಾಮೇಜಸ್ಗಳು ಆಗುತ್ತೆ. ಸೊ ಈ ಥರ ವಿಂಡು, ರೈನು ಮತ್ತು ಈವನ್ ಟೆಂಪ್ರೇಚರ್, ಕೋಲ್ಡ್ ಆರ್ ಹಾಟ್ ಆಲ್ಸೋ ಹ್ಯಾಸ್ ಎ ಲಾಟ್ ಆಫ್ ಎಫೆಕ್ಟ್ ಆನ್ ಫ್ಯೂಯಲ್ ಮೇಲೆ ತುಂಬಾ ಎಫೆಕ್ಟ್ ಬೀಳುತ್ತೆ. ಸೊ ಈ ಥರ ವೇರಿಯೇಷನ್ಸ್ಗಳೆಲ್ಲ ಇದ್ದಾಗ ದೇ ವಿಲ್ ಬಿ ವೆರಿ ವೆರಿ ಕಾಷನ್. ದೇ ಟೇಕ್ ಲಾಟ್ ಆಫ್ ಕಾಷನ್ಸ್ ಆ್ಯಂಡ್ ಪ್ರಿಕಾಷನ್ಸ್ ಬಿಕಾಸ್ ಇಟ್ಸ್ 4 ಜನ ಇದ್ದಾರೆ. It is a human life what they are going to take. Even slightest problem idu they will not take risk because humans are involved. If it was a space cargo, if it was a idu, they will take up the risk and go. But when there is a human life involved, every point matters. Naale hogutte annadu namige gottilla because the nature is not in anybody's control. So they will see the correct and accurate time and they will launch the idu. Yes. But guri ಬಹಳ ದೊಡ್ಡದಿದೆ. ಈ ಬಾರಿ ಶುಭಾಂಶು ಶುಕ್ಲಾ ಅವರು ಹೋಗ್ತಾ ಇರೋದ್ರಿಂದಾಗಿ ಬಹಳ ಯುವ ಜನತೆಗೆ ಇದು ಬಹಳ ದೊಡ್ಡ ಸ್ಫೂರ್ತಿ ಅಂತ ಅನ್ಸುತ್ತೆ ಅಲ್ವಾ? ಯಾಕಂದರೆ ಒಂದು ಗಗನಯಾನ ಅಂತ ಅನ್ನೋದು ಗಗನ ಕುಸುಮ ಅಂತ ಅಂದ್ಕೊಂಡಿದ್ವಿ, ಆದರೆ ಇದೀಗ ಸತ್ಯ ಆಗ್ತಾ ಇದೆ, ನಮ್ಮ ಎದುರಿಗಿದೆ. ಹಾಗಾಗಿ ಯುವ ಜನತೆಗೆ ಈ ಕ್ಷೇತ್ರಕ್ಕೆ ಬರೋದಕ್ಕೆ, ಇಂಥದ್ದೊಂದು ಕನಸು ಕಾಣೋದಕ್ಕೆ ಎಷ್ಟು ಸಹಾಯಕ ಅಂತೀರಿ? ನೋಡಿ, ದೇರ್ ಈಸ್ ಆಲ್ಸೋ ಆನ್ ಔಟ್ರೀಚ್ ಪ್ರೋಗ್ರಾಮ್. ಸೊ ಈ ವಿಲ್ ಬಿ ಟಾಕಿಂಗ್ ಟು ದಿ ಸ್ಟೂಡೆಂಟ್ಸ್ಗೂ ಮಾತಾಡ್ತಾರೆ. ಎಲ್ಲೋ ನಿಗದಿತ ಪ್ರದೇಶಗಳು ಮಾಡ್ಕೊಂಡಿದ್ದಾರೆ. ಸೊ ಪ್ಲೇಸಸ್ ಫಾರ್ 3 ಪ್ರೋಗ್ರಾಮ್ಸ್ ಏನೋ ಮಾಡ್ತಾರೆ ಅವರು. ಆ 3 ಪ್ರೋಗ್ರಾಮ್ಸಲ್ಲಿ ಯು ಕ್ಯಾನ್ ಆಸ್ಕ್ ಕ್ವಶನ್ಸ್ ಆ್ಯಂಡ್ ಆನ್ಸರ್ಸ್. ಅಫ್ಕೋರ್ಸ್ ನಮ್ಮ ಸ್ಪೇಸ್ ಸ್ಟೇಷನ್ ಜೊತೆ ರೆಗ್ಯುಲರ್ ಟಚ್ ಇರುತ್ತೆ. ಸೊ ಸ್ಟೂಡೆಂಟ್ಸ್ ಕ್ಯಾನ್ ಆಸ್ಕ್ ಲಾಟ್ ಆಫ್ ಕ್ವಶನ್ಸ್. ಹೇಗೆ ಅನಿಸ್ತಾ ಇದೆ, ISS ಅಂದರೆ ಏನು, ವೈ ISS ಮಾನವ ನಿರ್ಮಿತ ಅತಿ ಹೆಚ್ಚು ಖರ್ಚು ಮಾಡಿರುವಂಥ ಒಂದು ಸ್ಟ್ರಕ್ಚರ್. $150 ಬಿಲಿಯನ್ ಖರ್ಚು ಮಾಡಿದ್ದಾರೆ. 420 ಟನ್ ಇದೆ ISS. 16 ಮಾಡ್ಯೂಲ್ಸ್ ಇದೆ. ಮಾಡ್ಯೂಲ್ಸ್ ಅಂದರೆ ಲೆಗೋ ಥರ ಒಂದೊಂದೇ ಜೋಡ್ಸೋಕ್ಕೆ. ಒಂದೇ ಸಲ 16 ಮಾಡ್ಯೂಲ್ ಹೋಗಿಲ್ಲ, 11 ವರ್ಷ ತಗೊಂಡಿದ್ದಾರೆ ಅದು ಕಟ್ಟಕ್ಕೆ. ಸೊ ಅದು 2030 ಕೆಳಗಿಳಿಯುತ್ತೆ. ಅದಾದಮೇಲೆ ನೆಕ್ಸ್ಟ್ ಏನು? ಸೊ ಇಂಥವೆಲ್ಲ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್. ಆಮೇಲೆ ಅಸ್ಟ್ರಾನಾಟ್ ಆಗೋದು ಹೇಗೆ? ಎಲ್ಲರಿಗೂ ಅನಿಸ್ಬಿಟ್ಟಿದೆ ಏರ್ಫೋರ್ಸಲ್ಲಿರೋರೆಲ್ಲ ಅಸ್ಟ್ರಾನಾಟ್ ಆಗ್ತಾರೆ ಅಂತ. ಇಲ್ಲ,
even a scientist can become an astronaut. You can also become a space tourist. They give you a basic, training, and you can also fly to the space station or space ಇದಕ್ಕೆ. ಸೊ ಇಟ್ ಈಸ್ ಆ ಒಂದು ಜನಕ್ಕೊಂದು ತಪ್ಪು ಕಲ್ಪನೆ ಇದೆ, ಈ ಏರ್ಫೋರ್ಸ್ ಪೈಲಟ್ ಅವ್ರನ್ನ ಮಾತ್ರ ತಗೋತಾರೆ ಅಂತ. ಇಲ್ಲ, ಹಿಂದೆ ನಾವು ಏರ್ಫೋರ್ಸ್ ಪೈಲಟ್ನೇ ಯಾಕೆ ಆರಿಸ್ಕೋತಾ ಇದ್ವಿ ಅಂದರೆ, ಬಿಕಾಸ್ ಅವ್ರಿಗೆ ಆ ಒಂದು ಏರಲ್ಲಿದ್ದಾಗ ಏನಾದ್ರು ಇಶ್ಯೂ ಆದರೆ ಅವ್ರಿಗೆ ಬೇಗ ಡಿಸಿಷನ್ಸ್ ತಗೋಬೋದು ಅನ್ನೋ ಒಂದು ಚಿಂತನೆ ಇತ್ತು. ಅದಕ್ಕೋಸ್ಕರ ಏರ್ಫೋರ್ಸ್ ಪೈಲಟ್, ಯಾಕಂದರೆ ಅವ್ರು ಆಡ್ತಾ ಇರ್ತಾರಲ್ಲ, ಏನಾದ್ರು ಒಂದು ಪ್ಲೇನ್ ಇಶ್ಯೂ ಆದರೆ ಸಡನ್ ಡಿಸಿಷನ್ ತೊಗೋತಾರಲ್ಲ, ಅದೇ ಥರನೇ ಈ ಥರ ಆಡ್ತಾ ಇದ್ದಾಗ ಏನಾದ್ರು ಪ್ರಾಬ್ಲಮ್ ಆದರೆ ಸಡನ್ ಡಿಸಿಷನ್ ತೊಗೋಬೋದು ಅಂತ. ಬಟ್ ತದನಂತರ ಏನಾಯಿತು ಅಂದರೆ ನಿಧಾನಕ್ಕೆ ದ ಥಿಂಗ್ಸ್ ಚೇಂಜ್ಡ್. ಸೈಂಟಿಸ್ಟ್ಗಳು ತುಂಬ ಜನ ಈಗ ಅಸ್ಟ್ರೋನಾಟ್ಸ್ ಆಗಿ ಹೋಗ್ತಾರೆ, ಬಿಕಾಸ್ ದೇ ಡೂ ಲಾಟ್ ಆಫ್ ಎಕ್ಸ್ಪೆರಿಮೆಂಟ್ಸ್. ಯು ಕ್ಯಾನಾಟ್ ಎಕ್ಸ್ಪೆಕ್ಟ್ ಏರ್ಕ್ರಾಫ್ಟ್ ಪೈಲಟ್ ಹೋಗಿ DNA ಚೆಕ್ ಮಾಡೋದು, ಆಮೇಲೆ ಕೆಮಿಕಲ್ ರಿಯಾಕ್ಷನ್ಸ್ ಹೆಂಗೆ ಆಗ್ತಾ ಇರುತ್ತೆ. ಅಫ್ಕೋರ್ಸ್ ದೇ ವಿಲ್ ಹ್ಯಾವ್ ಎ ಬೇಸಿಕ್ ಟ್ರೈನಿಂಗ್. ಸ್ಟೆಮ್ ನಾಲೆಜ್ ಇಸ್ ವೆರಿ ಇಂಪಾರ್ಟೆಂಟ್. ಬಟ್ ಸೈಂಟಿಸ್ಟ್ಗಳೇ ಹೋಗ್ತಾರೆ. ಇನ್ನು ಕೆಲವು ಜನ ಅಸ್ಟ್ರೋನಾಟ್ಸ್ ಅಂತ ಕರೀತಾರೆ, ಅವರು ಪೇಲೋಡ್ ಅಸ್ಟ್ರೋನಾಟ್ ಅಂತ ಕರೀತಾರೆ. ಅವರು ಸರ್ಟನ್ ಪೇಲೋಡ್ ಆರ್ ಸರ್ಟನ್ ಸಿಸ್ಟಮ್ ಮಾತ್ರ ಮೇಂಟೈನ್ ಮಾಡೋಕ್ಕೆ ಹೋಗಿರ್ತಾರೆ. ದೇ ಆರ್ ನಾಟ್ ಫುಲ್ಲಿ ಟ್ರೈನ್ಡ್ ಅಸ್ಟ್ರೋನಾಟ್. ಆ ಥರ ಅಸ್ಟ್ರೋನಾಟ್ಗಳು ಹೋಗ್ತಾರೆ. ಸೊ ಜನಕ್ಕೆ ಅದು ಅರ್ಥ ಆಗ್ಬೇಕು. ಈಗ ಹೋಗ್ತಾ ಇರೋ 4 ಜನದಲ್ಲಿ ಪೈಲಟ್ ಇರೋದು ಶುಭಾಂಶು ಶುಕ್ಲಾ ಒಬ್ರೇನೆ. ಈವನ್ ಪಿಟಿ ವಿಟ್ಸನ್, ದ ಲೇಡಿ ಹೂ ಇಸ್ ದಿ ಕಮಾಂಡರ್, ಇಸ್ ನಾಟ್ ಎ ಪೈಲಟ್. ಶಿ ವಾಸ್ ನಾಟ್ ಎನ್ ಇನ್ ಏರ್ ಫೋರ್ಸ್, ಬಟ್ ಶಿ ಹ್ಯಾಸ್ ಮ್ಯಾನ್ಡ್ 675 hours. 10 ಮಿಷಿನ್ ಏನೋ ಹೋಗಿದ್ದಾರೆ ಅವರು. ಸೊ ಶಿ ಹ್ಯಾಸ್ ಟ್ರೈನ್ಡ್ ವೆಲ್. ಬಟ್ ಲಾಟ್ ಆಫ್ ಥಿಂಗ್ಸ್ ಆಫ್ ಮ್ಯಾನವರಿಂಗು, ಟ್ರೈನಿಂಗು, ಚೇಂಜಿಂಗ್ ಎಲ್ಲ ಶುಭಾಂಶು ಶುಕ್ಲಾ ಮಾಡ್ತಾರೆ. ಸೊ ಯು ಮೇ ನೀಡ್ ಒನ್ ಪೈಲಟ್, ಬಟ್ ಅದರ್ ಟು ಆರ್ ನಾಟ್ ಪೈಲಟ್ಸ್. ದೇ ಆರ್ ಓನ್ಲಿ ಸೈಂಟಿಸ್ಟ್. MSc ಬಯೋಕೆಮಿಸ್ಟ್ರಿನೋ ಆ ಥರ ಏನೋ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸೊ ದೇ ಹ್ಯಾವ್ ಆಲ್ಸೋ ಬಿನ್ ಟ್ರೈನ್ಡ್. ಸೊ ಹುಡುಗರಿಗೊಂದು ಗೊತ್ತಾಗಬೇಕು, ಈಗ ಯಂಗ್ಸ್ಟರ್ಸ್ಗೆ ಎನಿಬಡಿ ಕ್ಯಾನ್ ಬಿಕಮ್ ಆನ್ ಆಸ್ಟ್ರೋನಾಟ್. ಆ ಥರ ಪ್ಯಾಷನ್ ಇದ್ದು ಆ ಥರ ಆ ಒಂದು ಡೈರೆಕ್ಷನಲ್ಲಿ ಚಿಂತೆ ಮಾಡ್ತಾ ಇದ್ರೆ, ಯು ನೀಡ್ ನಾಟ್ ಈವನ್ ಬಿ ಇನ್ ಅನ್ ಏರ್ಫೋರ್ಸ್. ಯು ಕ್ಯಾನ್ ಬಿ ಎ ಸೈಂಟಿಸ್ಟ್ ಆ್ಯಂಡ್ ಗೋ. ಓನ್ಲಿ ಥಿಂಗ್ ಯು ಶುಡ್ ಹ್ಯಾವ್ ಎ ಸರ್ಟನ್ ಫಿಸಿಕಲ್ ರಿಕ್ವೈರ್ಮೆಂಟ್ಸ್. ಅಂದರೆ ಹೈಟ್ 6 ಅಡಿ ಮಿನಿಮಮ್ ಇರಬೇಕು. 6 ಅಡಿ ಇಂತ ಅಂದರೆ 6 ಅಡಿ ಟು 4 to 6 feet, 6.4 ತನಕ ಅಕ್ಸೆಪ್ಟಬಲ್. ಯೂಶುವಲ್ ಅಸ್ಟ್ರೋನಾಟ್ಸ್ನ ತಗೋತಾ ಇರೋದು 5 feet 4 inches ಇದ್ರೂ ತಗೋತಾ ಇದ್ದಾರೆ. ಸೊ ಆ ಥರ ಸರ್ಟನ್ ಫಿಸಿಕಲ್ ಇದು. ಅಫ್ಕೋರ್ಸ್ ಈಗ ಡಯಾಬಿಟಿಕ್ ಅವ್ರನ್ನ ಕರ್ಕೊಂಡು ಹೋಗ್ತಾ ಇರಲಿಲ್ಲ. ದೇ ಆರ್ ಆಲ್ಸೋ ಕಮಿಂಗ್ ಔಟ್ ಆಫ್ ದಟ್ ಇಶ್ಯೂಸ್. ಸೊ ದೇರ್ ಆರ್ ಸರ್ಟನ್ ಹೆಲ್ತ್ ಕಂಡೀಷನ್ಸ್ ಯು ಹ್ಯಾವ್ ಟು ಮೇಂಟೈನ್. ಸೊ ಈವನ್ ಈಗ ಮಾನಸ ಗಂಗೋತ್ರಿಗೆ ಹೋಗ್ಬೇಕಾದ್ರೂ ದೇ ಟೆಲ್ ಯು ನೀಡ್ ಸರ್ಟನ್ ಫಿಸಿಕ್, ಯು ನೀಡ್ ಎ ಹೆಲ್ತ್ ಚೆಕಪ್ ಆ್ಯಂಡ್ ಇದಲ್ಲ. ಅದೇ ಥರ ದೇರ್ ಆರ್ ಸರ್ಟನ್ ಕಂಡೀಷನ್ಸ್. ದಟ್ ಡಸಂಟ್ ಮೀನ್ ಯು ಹ್ಯಾವ್ ಟು ಬಿ ಎ ಪೈಲಟೇ ಆಗಬೇಕು. ನಾನು ಗಗನಯಾನ ಅನ್ನೋದು ಕನಸಾಗುವುದಿಲ್ಲ, ಜೊತೆಗೆ ಭಾರತದ ಪಾಲಿಗೆ ಅಂತರಿಕ್ಷಯಾನ ಅನ್ನೋದು ಕೂಡ ಕನಸಾಗುವುದಿಲ್ಲ. ಥ್ಯಾಂಕ್ ಯು ಸರ್, ಸಾಕಷ್ಟು ಮಾಹಿತಿಯನ್ನ ತಿಳಿಸಿದ್ರಿ. ಎಸ್ ಆಕ್ಸಿಯಾನ್ 4 ಗಗನಯಾನಕ್ಕೆ ಈಗ ಕ್ಷಣಗಣನೆ ಶುರುವಾಗಿದೆ. ಈ ಯಾನ ಯಶಸ್ವಿಯಾಗಲಿ, ಇನ್ನಷ್ಟು ಯುವ ಜನತೆಗೆ ಸ್ಫೂರ್ತಿಯಾಗಲಿ ಅನ್ನೋದು ನಮ್ಮ ಹಾರೈಕೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.